ಸ್ವಲ್ಪ ಈ ಕಡೆ ಗಮನ ಕೊಡಿ. ಈ ಪೆಟ್ಟಿಗೆ ಮೇಲೆ ಕೈ ಇಡ್ತೀವಿ ಇನ್ನೂ ಗಂಡೆದಿರೋರು ಯಾರಾದ್ರೂ ಇದ್ದೀರಾ? ಈ ಪೆಟ್ಟಿಗೆಯಲ್ಲಿ ಇರೋದು ಮೊನ್ನೆ ತಾನೇ ಹಿಡಿದ ಭಯಂಕರ ವಿಷ ಸರ್ಪ. ಈ ಪೆಟ್ಟಿಗೆ ಮೇಲೆ ಕೈ ಇಟ್ಟಾಗ ಹಾವು ಎಳೆಯುತ್ತಿ ಹೊಡೆಯುತ್ತೆ, ಅದು ಒಳಗೆ. ಆಗ್ಲೂ ನಿಮ್ ಕೈ ಪೆಟ್ಟಿಗೆ ಮೇಲೆ ಇದ್ರೆ 1ಕ್ಕೆ 5 ರೂಪಾಯಿ ಕೊಡ್ತೀನಿ. ಯಾರಾದ್ರೂ ಇದ್ದೀರಾ? ಬನ್ನಿ. ಇದ್ಯಾವ ಗನಂದಾರಿ ಕೆಲಸ ಅಂತ ಹೇಳ್ತಾ ಇದ್ಯಾ? ಪೆಟ್ಟಿಗೆ ಒಳಗೆ ಹಾವೈತೆ, ಅದ್ರ ಮೇಲೆ ಕೈ ಮಾಡೋದು ಕಷ್ಟನಾ? ನೀನ್ ಕೈ ಇಡ್ತೀಯಾ? ನಾನೇನ್ ತಿಳ್ಕೊಂಡಿದ್ಯಾ ನೀನು? ಎಷ್ಟು ಕೊಡ್ತೀಯಾ? 1ಕ್ಕೆ 5 ಕೊಡ್ತೀನಿ. 1ಕ್ಕೆ 5? ಇವನೆಲ್ಲ ಹುಚ್ಚ ಅಂತ ಕಾಣಿಸ್ತದೆ. ತಗೋ ನೋಡು, ತೆಗಿ 500. ಇಡು ಕೈನಾ. ಇಷ್ಟು ಸುಲಭವಾಗಿ ಹಣ ಸಂಪಾದನೆ ಮಾಡೋಕೆ ತಿರುಗಿ ಅವಕಾಶ ಸಿಗೋಲ್ಲ. ಬನ್ನಿ ಸ್ವಾಮಿ, ಬನ್ನಿ. ಯಾರಾದ್ರೂ ಇದ್ರೆ ಬನ್ನಿ. ಒಂದಕ್ಕೆ 5, 1ಕ್ಕೆ 6, 1ಕ್ಕೆ 7, 1ಕ್ಕೆ 10. ಏನ್ ಸ್ವಾಮಿ, ಈ ಗಾಜಿನ ಪೆಟ್ಟಿಗೆ ಮೇಲೆ ಕೈ ಇಟ್ಟು ಹಣ ಗೆಲ್ಲೋರು ಯಾರು ಇಲ್ಲ ಸ್ವಾಮಿ? ಗಾಜಿನ ಪೆಟ್ಟಿಗೆ ಮೇಲೇನು, ಒಳಕ್ಕೆ ಕೈ ಹಾಕ್ತೀನಿ. 1ಕ್ಕೆ ಎಷ್ಟು ಕೊಡ್ತೀಯಾ? ಅಸಲು ಗಂಡಿಸ್ಕಳೆಯ ನೀನು. ಅಷ್ಟೊಂದು ಧೈರ್ಯ ಇದೆಯಾ ನಿಂಗೆ? ನನ್ ಧೈರ್ಯ ಏನು ಅಂತ ನೀನೇ ನೋಡು. ಹೇಳು, ಎಷ್ಟು ಕೊಡ್ತೀಯಾ? 1ಕ್ಕೆ 10 ಕೊಡ್ತೀನಿ. 1ಕ್ಕೆ 50 ಕೊಡ್ತೀಯಾ? ಏನು 50? ಹಾವನ್ನು ತೆಗೆದು ನೀನು ಕೈಗೆ ಕೊಡ್ತೀನಿ. ಹೇಳು, ಕೊಡ್ತೀಯಾ? ಕೊಡ್ತೀನಿ. ತಗೋ 20 ರೂಪಾಯಿ. ಇವತ್ತೆಲ್ಲೋ ನರಿ ಮುಖ ನೋಡಿದ್ದೆ. 420 ರೂಪಾಯಿ ಸಿಕ್ತು. ಹಿಡಿಗೋದಿತ್ತಲ್ಲಪ್ಪ. ಎತ್ತು 1000 ಕೊಡ್ತೀನಪ್ಪ. ಅಮ್ಮ, ಅಂತೂ ಗೆದ್ಬಿಟ್ಟಿಯಲ್ಲ. ಬಿಟ್ಟು ಹೋಗೋಣ. ನಮಸ್ಕಾರ. ನಮ್ ರಾಜು ಫೀಸು. ದಟ್ಸ್ ಗುಡ್. ಮಿಸ್ಟರ್ ಅಮರ್, ವರ್ಷದ ಇಡೀ ಫೀಸನ್ ಕಟ್ಬಿಟ್ಟಿದ್ದೀರಿ. ದಟ್ಸ್ ಗುಡ್. ಹುಡುಗನಿಗೆ ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್ಸ್, ಪೆನ್ಸಿಲ್ ಎಲ್ಲ ಆದಷ್ಟು ಜಾಗ್ರತೆಯಾಗಿ ತೆಕ್ಕೊಡಿ. ಈಗಲೇ ತಂದು ಕೊಟ್ಬಿಡ್ತೀನಿ ಸರ್. ಸರ್, ನಮ್ ರಾಜು ಚೆನ್ನಾಗಿ ಓದ್ತಾ ಇದ್ದಾನ? ವಂಡರ್ಫುಲ್. ನಿಮ್ಮ ಹುಡುಗ ಬಹಳ ಚೆನ್ನಾಗಿ ಓದ್ತಾನೆ, ಬಹಳ ಚುರುಕು. ಆಟ ಪಾಠ ಎಲ್ಲದರಲ್ಲೂ A1 ಆಗಿದ್ದಾನೆ. ಸರ್, ಅವನು ಯಾವಾಗ್ಲೂ ಫ್ರಂಟ್ ಬೆಂಚಲ್ಲೇ ಕೂರಿಸಿ ಸರ್. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಡಿಬೇಡಿ ಸರ್. ವಿನಾಕಾರಣವಾಗಿ ಯಾರನ್ನು ದಂಡಿಸಲ್ಲ ನಾವು. ತಪ್ಪು ಮಾಡಿದ್ರೆ ಶಿಕ್ಷಿಸಲೇಬೇಕಾಗತ್ತೆ. ತಗೊಳ್ಳಿ ರಸೀದಿ. ಥ್ಯಾಂಕ್ ಯು ಸರ್. ನಾ ಬರ್ತೀನಿ. ರಾಜು, ಅಯ್ಯೋ, ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಾ? ವೆರಿ ಗುಡ್. ಸುರೇಶ್, 3 ವರ್ಷದಿಂದ ನೀನೇ ಚಾಂಪಿಯನ್ ಆಗಿದೆಯಾ, ಇನ್ನೂ ನೀನು ಪ್ರಾಕ್ಟೀಸ್ ಯಾಕೆ? 3 ವರ್ಷ ಏನೋ, 30 ವರ್ಷ ಆದ್ರೂ ನಾನೇ ಚಾಂಪಿಯನ್ ಆಗಿರ್ಬೇಕು. ಈ ಸಲ ನಡೆಯೋದು ಆಲ್ ಇಂಡಿಯಾ ಲೆವೆಲ್ ಟೂರ್ನಮೆಂಟ್. 1 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇರುತ್ತೆ. ಬೆಟ್ಟಿಂಗ್ಸು ಹೆವಿ ಆಗಿರುತ್ತೆ. ಈ ಸಲ ಟೂರ್ನಮೆಂಟ್ ನಲ್ಲಿ ನಿನ್ನ ಹಳೆ ರೈವಲ್ ಅಮರ್ ಕೂಡ ಇದ್ದಾನೆ. ಅಮರ್? ಹೌದು, ಈಗ ತಾನೇ ನೋಡ್ಕೊಂಡ್ ಬಂದೆ ಕ್ಲಬ್ ನಲ್ಲಿ. ಅವನ್ಗಿರೋ ಧೈರ್ಯ, ಆ ಹುಮ್ಮಸ್ಸು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅವನು ಹೇಗಿದ್ರೆ ನನಗೇನು? ಈಗ ನಾನಿರೋ ಫಾರಂ ನಲ್ಲಿ ಯಾರು ನನ್ ಗೆಲ್ಲೋಕ್ಕಾಗೋಲ್ಲ. ಅಲ್ದೆ ಈ ಸಲ ಟೂರ್ನಮೆಂಟ್ ನಲ್ಲಿ ಅವನು ಭಾಗವಹಿಸಿದ್ರೆ ತಾನೇ ಆ ಮಾತು. ಏನು ಜೋರು ಜೋರು? ಎಲ್ಲಿಗೆ? ಅಮರ್ ಮನೆಗೆ.
ಎಲ್ಲ ಹೋಗಿದ್ದೆ? ಬೆಳಗ್ಗೆಯಿಂದ ನಿನ್ನ ಮನೆಗೆ ಅಂಟಿಕೊಂಡೇ ಇದ್ದೆ. ಅದೇ ನೀವಿಬ್ರು ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾ ಇದ್ದೀನಿ. ಅವನ ಜೋಬು ಖಾಲಿ. ರಾಜು ಸ್ಕೂಲ್ ಫೀಸ್ ಇವತ್ತು ಕಟ್ಲಿಲ್ಲ ಅಂದ್ರೆ ಸ್ಕೂಲಲ್ಲಿ ರಾಜು ಜಾಗ ಖಾಲಿ. ಅದಕ್ಕೇನ್ ಮಾಡಿದ್ರು? ಒಬ್ಬ ಬಕ್ರ ಅಮರ ಹತ್ರ ಪಂದ್ಯ ಹಾಕತ್ತ. ಅಮರ್ ಎಂತ ಗೊಂಡು ಅನ್ನೋದು ಅವನಿಗೆ ಗೊತ್ತು, ನನಗೆ ಗೊತ್ತು. ನನಗೂ ಗೊತ್ತು. ಸರಿಯಾದ ಗಂಡು ಅಂತ ಗೊತ್ತಿದ್ದಾನೆ. ನೀನು ಅವನೊಂದು ಲೋ ಮಾಡ್ತಿರೋದು. ಸರಿ ಪಂದ್ಯ ಏನಾಯ್ತು? ಹಣ ಸಿಕ್ತಾ? ಕಣಿ ಕೇಳು. ಅವನ ಅವನ ಕೈ ಕೊಟ್ಟ 1000 ರೂಪಾಯಿ ಕಿತ್ಕೊಂಡ. 1000 ರೂಪಾಯಿ? ಅಣ್ಣ, ಆ 1000 ರೂಪಾಯಿನಾದ್ರು ಇಸ್ಪಿಟ್ ಆಗ್ಬಿಡ್ತಾರೆ. ಹಂಗ ಹಾಕೂಡ್ದು ಅಂತಾನೆ ನಾನು ಅವನ್ನ ಸ್ಕೂಲ್ ಫೀಸ್ ಕಟ್ಬಿಟ್ಟು ಬಾ ಅಂತ ಕಳಿಸ್ದೆ. ಅಮ್ಮನಿಗೆ ರಾವ್ ಜೊತೆ ಅಡಿಗೆ ಮಾಡಿಟ್ ಬಂದೆ. ಏನಾದ್ರೂ ಮಾಡಿದ್ಯೋ ಇಲ್ವೋ ಹೊಟ್ಟೆ ತಾಳ ಆಗ್ತಾ ಇದೆ. ತಾಳ ಹಾಕ್ತಾ ಏನಾಗುತ್ತೆ? ಊಟ ಟೈಮಿಗೆ ಬಂದ್ಬಿಡ್ತೀಯ, ಸಂಪಾದಿಸಿದ ದುಡ್ಡನ್ನ ಕುಡಿಯಕ್ ಹಾಕ್ಬಿಡ್ತೀಯ. ಪುಣ್ಯಾತ್ಮ ನಮ್ಮಪ್ಪ ಬಿಟ್ಟು ಹೋಗಿದ್ದಾನೆ ಜಮೀನ, ಹೊಟ್ಟೆ ಪಾಡ್ ನಡೀತಾ ಇದೆ. ಅಡಿಗೆ ಮಾಡಿ ಇಟ್ಟಿದ್ದೀನಿ, ತಿನ್ಕೋ ಹೋಗು. ಎಲ್ಲಿ ಹೋಗ್ತೀಯಾ? ಅಮರ ಮನೆಗ ಹೋಗು 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 ಹೋಗು. ಸ್ವಲ್ಪನೂ ಬುದ್ಧಿ ಇಲ್ಲ. ಕ್ರಿಕೆಟ್ ಬ್ಯಾಟು, ಬಾಲು, ವಾಲಿಬಾಲ್, ಶಟಲ್ ಕಾಕ್, ಬಾಕ್ಸಿಂಗ್ ಗ್ಲೌಸ್. ರಾಜು ಎಲ್ಲ ತಂದ್ಕೊಟ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ಜೊತೆ ಟೂ ಬಿಡಲ್ಲ ತಾನೆ? ಬಿಡಲ್ಲ ಮಾಮ. ಇನ್ನೇನಾದ್ರು ಬೇಕಾದ್ರೆ ಕೇಳಿ ತಂದ್ಕೊಟ್ಬಿಡ್ತೀನಿ. ಮಾಮ, ನಂಗೆ ನಗುವಿಂದ ನಗದು, ಅಳುವಿಂದ ಅಳೋದು, ಮಾತಾಡೋದೇ ಮಾತಾಡೋದು ಅಂತ ಪುಟ್ಟು ಬಂದಬೇಕು ಮಾಮ. ಸರಿ ಹೋಯ್ತು, ನಾನೊಂದು ಮದುವೆ ಮಾಡ್ಕೊಂಡು ನಾನೇ ಒಂದು ಮಗುನ ಎತ್ಕೊಡ್ಬೇಕಾಗುತ್ತೆ ಅಷ್ಟೇ. ಮಾಮ, ನಿಮ್ ಮದುವೆ ಆದ ಮಕ್ಕಳಾದ್ರೆ ನಮ್ಮಿಲ್ಲಿರೋ ಪ್ರೀತಿ ಕಡಿಮೆ ಆಗುತ್ತಲ್ವಾ? ನಿನ್ ಮೇಲೆ ಇರೋ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಿಮ್ಗೊಂದು ಮಗು ಆದ್ರೆ ಆ ಮಗು ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನನ್ ಮರ್ತ್ ಬಿಡ್ತೀಯಾ? ನಿನ್ಗೆ ಅಷ್ಟು ಅನುಮಾನ ಆದ್ರೆ ನನ್ ಮದುವೆ ಬೇಡ, ಮಕ್ಕಳು ಬೇಡ. ಮಕ್ಕಳು ಬೇಡ ಅಂದ್ರೆ ಬೇಡ, ಮದುವೆ ಯಾಕೆ ಬೇಡ ಅಂತೀರಾ? ಹಾಗಾದ್ರೆ ನಿನ್ಗೆ ಮದುವೆ ಬೇಕು, ಮಕ್ಕಳು ಬೇಡ ಅಂತ್ಯಾ? ಹೆತ್ರಿನ ಮಗನ ರಾಜು ಹಾಗೆ ನಿನ್ನ ಮಗನು, ಹಾಗೆ ನನಗೂ ಮಗನೇ. ಸಂಸಾರದಲ್ಲಿ ಸಿಗೋ ಸುಖನ ರಾಜು ನಗು ಮುಖದಲ್ಲಿ ಕಾಣೋಣ. ಮುತ್ಕೊಳ್ಳ ಚಿನ್ನ? ನಂಗ್ ಬೇಡಪ್ಪ. ಅಲ್ಲ, ಬೇಡ ನನ್ಗೆ ಯಾಕೆ ಹಿಂಸೆ ಮಾಡ್ತೀಯಾ? ಹೋಗ್ಲಿ, ನಿನ್ನ ಆಸೆ ತೀರಿಸ್ಕೊ. ಬೇಗ. ಆ ಸ್ವರ್ಗವೆಲ್ಲೋ ನಾ ಕಾಣೆ ಕಂದ, ಹಾಲ್ಗೆನ್ನೆ ಕಂಡಾಗ ಅದಕ್ಕಿಂತ ಚೆಂದ. ಆ ಸ್ವರ್ಗವೆಲ್ಲೋ ನಾ ಕಾಣೆ ಕಂದ, ಹಾಲ್ಗೆನ್ನೆ ಕಂಡಾಗ ಅದಕ್ಕಿಂತ ಚೆಂದ. ನೀ ನಗುತ್ತಿರಲು ನಾ ನಗುತ್ತಿರುವೆ, ನೀ ಅಳುತ್ತಿರಲು ನಾಳುತ್ತಿರುವೆ. ನೀ ನಗುತ್ತಿರಲು ನಾ ನಗುತ್ತಿರುವೆ, ನೀ ಅಳುತ್ತಿರಲು ನಾಳುತ್ತಿರುವೆ. ಮುತ್ತೊಂದ ಕೊಡಲೆಂದು ನೀ ಓಡಿ ಬಂದಾಗ, ಅಕ್ಕರೆಯ ದನಿಯಿಂದ ಮಾಮಾನಿ ಅಂದಾಗ. ಮುತ್ತೊಂದ ಕೊಡಲೆಂದು ನೀ ಓಡಿ ಬಂದಾಗ, ಅಕ್ಕರೆಯ ದನಿಯಿಂದ ಮಾಮಾನಿ ಅಂದಾಗ. ಈ ಆನಂದ ಎಲ್ಲೂ ಸಿಗದು, ಈ ಆನಂದ ಇನ್ನೆಲ್ಲೂ ಸಿಗದು. ಎದೆಯಲ್ಲಿ ಹರಿಯುತ್ತಿದೆ ಸಂತಸದ ಕಡಲು. ಆ ಸ್ವರ್ಗವೆಲ್ಲೂ ನಾ ಕಾಣೆ ಕಂದ, ಹಾಲ್ಗೆನ್ನೆ ಕಂಡಾಗ ಅದಕ್ಕಿಂತ ಚೆಂದ. ನೀ ನಗುತ್ತಿರಲು ನಾ ನಗುತ್ತಿರುವೆ, ನೀ ಅಳುತ್ತಿರಲು ನಾಡುತ್ತಿರುವೆ.
ಅದಕ್ಕಿಂತ ಚೆಂದ ನೀ ನಗುತ್ತಿರಲು ನಾ ನಗುತ್ತಿರುವೆ, ನೀಗಳುತ್ತಿರಲು ನಾಳುತ್ತಿರುವೆ, ನೀ ನಗುತ್ತಿರಲು ನಾ ನಗುತ್ತಿರುವೆ, ನೀಗಳುತ್ತಿರಲು ನಾಳುತ್ತಿರುವೆ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ, ಲಾ 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 ಲಾ. ಅಮರ್, ನೀ ಬಾಕ್ಸಿಂಗ್ ಅಲ್ಲಿ ಚಾಂಪಿಯನ್, ಇಸ್ಪೀಟ್ ನಲ್ಲೂ ಎಕ್ಸ್ಪರ್ಟು. ಈ ಹಣ ತಗೊಂಡು ಹೋಗೋಕೆ ನಿನಗೆ ಹಕ್ಕಿಲ್ಲ. ಇದು ನಾನ್ ಗೆದ್ದಿರೋ ಹಣ. ಮೋಸದಿಂದ ಯಾರು ಬೇಕಾದ್ರೂ ಗೆಲ್ಬಹುದು. ಆಟದಲ್ಲಿ ಯಾವತ್ತು ಮೋಸ ಮಾಡೋನಲ್ಲ ನಾನು. ಕೊಲೆ ಮಾಡೋನು ಮೋಸ ಮಾಡೋದಕ್ಕೆ ಹೇಸಲ್ಲ. ಅದು ನಿಂಚಾಳಿ. ನಿನಗಿಲ್ಲಿ ಆಡಕ್ ಬಿಟ್ಟದ್ದೇ ತಪ್ಪು. ಇದು ಮರ್ಯಾದಸ್ತ್ರಾಡೋ ಜಾಗ, ಜೈಲಿಗೆ ಹೋಗಿ ಬಂದವರಲ್ಲ. ನೀನು ಮರ್ಯಾದಸ್ಥ ಸ್ಪೋರ್ಟ್ಸ್ ಮನ್. ಸ್ಪೋರ್ಟಿವ್ ಆಗಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಕೈ ತೆಗಿ. ಕೈ ಬಿಡ್ಬೇಕಾ? ಸ್ವಲ್ಪ ಹತ್ತಿನ ಬಿಸಿನೀರು ತಗೊಂಬ. ಏನಾಯ್ತು ಮಾಮ? ಏನಿಲ್ಲಪ್ಪ, ಚೂರ್ ಗಾಯ ಆಗಿದೆ ಅಷ್ಟೇ. ಡಾಕ್ಟರ್ ಹತ್ರ ಹೋಗೋಣ. ಇದಕ್ಕೆಲ್ಲ ಯಾಕೋ ಡಾಕ್ಟ್ರು? 2 ದಿನ ಹೋದ್ರೆ ಸರಿ ಹೋಗುತ್ತೆ. ನಂಗೊಂಚೂರು ಗಾಯ ಆದ್ರೆ ನೀನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಇಲ್ವಾ? ನೋಡು, ನೀ ಚಿಕ್ಕವನು, ನಾ ದೊಡ್ಡವನು. ಸರಿ ಸರಿ, ಓದ್ಕೋ ಹೋಗು. ಏನಪ್ಪ ಮನೆಗೆ ಬರ್ತಾ ಇರೋ ಹತ್ತಿ ಬಿಸ್ತಿರೋ ಎಲ್ಲ ಕೇಳ್ತಾ ಇದೆಯಾ? ರಕ್ತ ಬರ್ತಾ ಇದೆ, ಏನ್ ಮಾಡ್ಕೊಂಡೆ? ರಾಜು, ಏನು ರಾಜು? ಅಯ್ಯೋ, ಇದೇನಿದು ರಕ್ತ ಬರ್ತಾ ಇದೆ? ನಡಿ ಡಾಕ್ಟರ್ ತಗೋಣ. ಮಾಮ, ಈಗ ಯಾರು ಬರ್ತೀಯ ಡಾಕ್ಟರ್ ಹತ್ರಕ್ಕೆ? ರಾಜು, ಬರ್ತಾ ಬರ್ತಾ ನಿನ್ ಚೇಷ್ಟೆ ಅತಿ ಆಯ್ತು. ಡಾಕ್ಟ್ರೇ, ಅಮರ್, ಡಾಕ್ಟರ್, ನೀವು ಶಂಕರ್ ತಾನೆ? ಎಸ್. ಅವತ್ತು ನೀರಲ್ಲಿ ಮುಳುಗಿ ಸಾಯೋ ಸ್ಥಿತಿಯಲ್ಲಿ ನನ್ನ ಜೀವ ಉಳಿಸ್ತೀಯಲ್ಲ, ಅದೇ ಶಂಕರ್.
ಡಾಕ್ಟ್ರೆ ನಮ್ಮ ಮಾಮನ ಕೈಗೆ ಗಾಯ. ಶಂಕರ್, ಮೊದ್ಲು ಇವ್ನ್ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡು. ಅಮರ್, ಯಾರು? ನಾನು ನಮ್ಮ ಮಾಮನ್ ರಾಜ. ಅದಕ್ಕೆ ಮಾಮನ ಗಾಯ ಆಗಿದೆ ಅಂತೇಳಿ ತಾನು ಕುಯ್ಕೊಂಡು ಗಾಯ ಮಾಡ್ಕೊಂಡಿದ್ದಾನೆ. ತುಂಟ, ಡ್ರೆಸ್ಸಿಂಗ್ ಮಾಡ್ಕೊಡ್ತೀನಿ ನಡಿ. ಯಾರು ಬಂದು ನೋಡು. ನನ್ ಪ್ರಾಣ ಉಳಿಸಿದ ಅಮರ್ನ ನೋಡ್ಬೇಕು ಅಂತಿದ್ಯಲ್ಲ, ಇವನೇ ಅಮರ್. ನಮಸ್ಕಾರ. ಅಣ್ಣ, ನಾನು ಕಾಲಕ್ಕೆ ಹಾಕ್ತೀನಿ. ನೋಡ್ಬೇಕು. ಕಲ್ಲು ಕಲ್ಲನ್ನ ಕಾಲೆ ಚಿನ್ನದ ಅನ್ನದ ಕಲ್ಲು ಕಲ್ಲನ್ನ ಕಾಲೆ. ಬರೀ ಆಡೋದನ್ನೇ ನೋಡ್ತಿರ್ತೀರಾ? ಉಮ್ಮಂಗ್ ಊಟ ಮಾಡ್ಸಲ್ಲ? ಅಯ್ಯೋ, ನಾನು ಊಟನೇ ಮಾಡ್ಲಿಲ್ಲ. ಬಾ, ನಾ ಊಟ ಮಾಡ್ಸು. ಹಾಗೆಲ್ಲ ಏನಮ್ಮ ನೀನು? ಅಣ್ಣ, ನೀ ತಿನ್ನೋದು ನಾ ತಿನ್ನೋದು. ನೀವಿಬ್ರು ಕೂತ್ಕೊಳ್ಳಿ, ನಾನ್ ಕೈ ತುತ್ತು ಹಾಕ್ತೀನಿ. ಅಣ್ಣ, ನಂಗೆ ನಿದ್ದೆ ಬರುತ್ತೆ. ಊಟ ಮಾಡಮ್ಮ, ಆಮೇಲೆ ಮಲ್ಕೊಳ್ಳುವಂತೆ. ತಿನ್ನಮ್ಮ. ಅಣ್ಣ, ಒಂದ್ ಕತೆ ಹೇಳಣ್ಣ. ಒಂದ್ ಊರಿನಲ್ಲಿ ಒಬ್ಳು ರಾಜ್ಕುಮಾರಿ ಇದ್ದಂತೆ. ಆ ರಾಜ್ಕುಮಾರಿಗೆ ಒಬ್ಬ ಅಣ್ಣ ಇದ್ದಂತೆ. ಆ ರಾಜ್ಕುಮಾರಿ ಕಂಡ್ರೆ ಆ ಅಣ್ಣನಿಗೆ ತುಂಬಾ ಪ್ರೀತಿಯಂತೆ. ಅವನೇ ರಾಜ್ಕುಮಾರಿಗೆ ಊಟ ಮಾಡಿಸ್ತಿದ್ದಂತೆ, ನಿದ್ದೆ ಮಾಡಿಸ್ತಿದ್ದಂತೆ. ಒಂದಿನ ರಾತ್ರಿ ನಾನ್ ಬರ್ತೀನಿ ಅಮ್ಮ. ನಾನು ಹೋಗ್ತೀನಿ ಎಂದೆ. ನಾನ್ ಬೇಡ ಅನ್ನ. ಅದೇ ನಾನು ಹೋಗ್ತೀನಿ ಎಂದೆ. ಅಯ್ಯೋ, ನಿನ್ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಮಲ್ಕೋ. ಇನ್ನೊಂದ್ಸಲ ಹೀಗಂದ್ರೆ ನಾನು ಈ ಮನೆಗೆ ಬರಲ್ಲ. ಅಯ್ಯೋ ರಾಮ, ನಿಮ್ ಅಣ್ಣ ದನ ರಾತ್ರಿ ಕುಡ್ಕೊಂಡು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಮಳೆ ಬೇರೆ ಬರವಾಗಿದೆ, ಅದಕ್ಕೆ ನೀನು ಒಳಗ್ ಮಲಕ್ಕೋ, ನಾನು ಹೊರಗ್ ಮಲಗ್ತೀನಿ ಹಿಂದೆ. ಅದ್ ತಪ್ಪ? ಖಂಡಿತ ತಪ್ಪು. ಯಾಕೆ? ಮೊದ್ಲು ನನ್ ತಾಳಿ ಕಟ್ಟಿ, ಆಮೇಲೆ ನೀವು ಹೋಗಿದ್ರೆ ನಾ ಹೋಗಲ್ಲ. ನಿಮ್ಮನ್ನ ತಪ್ಪುಕೊಂಡ್ ಮಲಕತ್ತೀನಿ. ಅಲ್ಲ, ನಾನು ಈಗಲೇ ಬೇಡ ಅನ್ನಲ್ಲ, ಇನ್ನು ಮದ್ವೆ ಆದ್ಮೇಲೆ ಬೇಡ ಅಂತೀನಾ? ತಾಳಿ ಕೊಟ್ಟೋಗಿಲ್ಲ. ಯಾಕಣ್ಣ ಹಾಗೆ ಹೇಳ್ತೀಯಾ? ಒಟ್ಟಿನ ರಾಮಾಯಣ ಯಾವತ್ತು ಸುಳ್ಳು ಬರೋದಿಲ್ಲ. ಹುಚ್ಚು ವರ್ಷಾಗಬೇಕು, ಅವು ಮದುವೆ ಆಗ್ಬೇಕು. ಆಮೇಲೆ ಅಮರ್ ಮೇಲೆ ತಾಳಿ ಕೊಟ್ಟೋದು. ಅಲ್ಲಿವರೆಗೂ ಅವನು ಎಷ್ಟು ಲವ್ ಮಾಡ್ತಾನೆ. ಲವ್? ಯಾರನ್ನ? ಪಕ್ಕದ ಪವನ. ಪಕ್ಕದ ಮನೆ ಪದ್ಮ? ಯಾವಳ್ರಿ ಅವಳು ಪಕ್ಕದ ಮನೆ ಪದ್ಮ? ಅಯ್ಯೋ, ಪೆದ್ದಿ, ಪಕ್ಕದ ಮನೆ ಪದ್ಮ ನೀನೇ ತಾನೆ? ಕಾಸು ನೀನೇ ಪಕ್ಕದ ಮನೆ ಪದ್ಮ. ಅಮರ್, ನೀವು ನನ್ನಂತಾನೆ ಲವ್ ಮಾಡೋದು? ನಿನ್ನ ಬಿಟ್ಟು ನಾ ಯಾರನ್ನ ಲವ್ ಮಾಡ್ಲಿ? ನಿಜವಾಗ್ಲು? ಸತ್ಯವಾಗ್ಲು. ಮದುವೆ ಆಗೋವರೆಗೂ ನಿನ್ನನ್ನು ಲವ್ ಮಾಡ್ತಾನೆ. ಆಮೇಲೆ ನೀನು ಹುಟ್ಟ ಮಕ್ಕಳು ಲವ್ ಮಾಡ್ತಾನೆ. ದನ, ನಿನ್ಗೆ ಎಷ್ಟು ಸಲ ಹೇಳ್ತೀನಿ, ರಾತ್ರಿ ಹೊತ್ತು ಕುಡ್ಕೊಂಡು ಮನೆಗೆ ಲೇಟ್ ಆಗಿ ಬರ್ಬೇಡ ಅಂತ. ಬೇಗ ಬರ್ಬೇಕು ಅಂತಾನೆ ಹೊರಟೆ. ದಾರಿಲಿ ಬರ್ಬೇಕಾದ್ರೆ ಒಬ್ಬ ಫ್ರೆಂಡ್ ಸಿಕ್ಬಿಟ್ಟು ತೊಲೆ ತಿಂದ್ಬಿಟ್ಟ. ಅವನು ಈ ರಾಮಾಯಣ ಸ್ನಾನ ಮಾಡಿಸ್ಬಿಟ್ಟು ಬಂದ್ಬಿಟ್ಟೆ ನೋಡು. ಇಲ್ಲಿ ಬಂದು ನೋಡ್ತೀನಿ, ಬಾಟ್ಲೆ ಬೇರೆ ಆಗಿದೆ. ಬೇಗ ಚಿಲಕೆ ಹತ್ತಿ ಒಳಗೆ ಬಂದೆ ನೋಡ. ಏಯ್, ನಿನಗ್ ಬುದ್ಧಿ ಹೇಳೋದು ಒಂದೇ, ಕತ್ತೆ ಕಾಗುಂತ ಕಳ್ಸೋದು ಒಂದೇ. ಡಾಕ್ಟರ್ ಹತ್ರ ಹೋಗಿದ್ಯಾ? ಹೋಗಿದ್ದೆ. ನಾನು ಬೇವಿನ ಸೊಪ್ಪೆಲ್ಲ ಹೊಡಿತಾನೆ, ಒದೆ ಹಾಕ್ತಾನೆ, ಕಣ್ಣೆಲ್ಲ ಕೆಂಪುಗಾಯ್ತು. ನನ್ನ ಕರ್ಮ. ನನ್ ಕರ್ಮ. ಡಾಕ್ಟರ್ ಸತ್ಯಂ ಹತ್ರ ಹೋಗಿದ್ದೇನೋ? ಹುಚ್ಚ ಡಾಕ್ಟರ್ ಹತ್ರನ? ಏಯ್, ಹೋಗಿದ್ದೆ. ಏನ್ ಹೇಳಿದ್ರು? ಉಮಾನ್ ಕರ್ಕೊಂಬ ಅಂದ್ರು. ಮತ್ತೆ ಯಾಕೆ ಲೇಟ್ ಆಗಿ ಬಂದು ಹೇಳ್ತಿದ್ಯಾ? ಅವ್ರು ಹೇಳಿದ್ದು ನಾಳೆ ಕರ್ಕೊಂಬ ಅಂತ. ಅಪ್ಪ. ಬಾಳೆ ಪದ್ಮ ಹೋಗೋಣ. ನಡೀಣ ಹೋಗೋಣ. ನಿಂದೊಳ್ಳೆ ಗಲಾಟೆ. ಬರ್ಲಾ? ಗುಡ್ ನೈಟ್.
ಡಾಕ್ಟರ್, ನನ್ನ ತಂಗಿಗೆ ಬೇಗ ಗುಣ ಆಗುತ್ತೆ ತಾನೆ? ಖಂಡಿತವಾಗ್ಲೂ ಗುಣ ಆಗುತ್ತೆ. ಚಿಕ್ಕನ್ನಲ್ಲಿ ಆಕ್ಸಿಡೆಂಟ್ ಆಗಿ ತಲೆಗೆ ಬಿದ್ದು ಬ್ರೈನ್ ಡೆವಲಪ್ ಆಗಿಲ್ಲ. ದೊಡ್ಡ ಹುಡುಗಿ ಆಗಿದ್ರು ಚಿಕ್ಕ ಹುಡುಗಿ ತರ ಆಗ್ತಾಳೆ. ಅಫ್ಕೋರ್ಸ್ ಇಟ್ ರಿಕ್ವೈರ್ಸ್ ಎ ಮೇಜರ್ ಆಪರೇಷನ್. ಇದಕ್ಕೆಲ್ಲ ಒಂದು 25,000 ರೂಪಾಯಿ ಖರ್ಚಾಗ್ಬೋದು. 25,000 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಬ್ಯಾಂಕ್ ದರೋಡೆ ಮಾಡ್ಬೇಕು, ಇಲ್ಲ ಯಾವನಾದ್ರೂ ಸಾಹುಕಾರನ್ ತಲೆ ಹೊಡಿಬೇಕಷ್ಟೇ. ಯಾವ್ದಾದ್ರು ಒಂದೊಂದು ಮಾಡಿದ್ರಾಯ್ತು. ನನಗೆ ಕರ್ಮ, ನಾನು ಇದೀನಲ್ಲ ನಿನ್ ಜೊತೆಗೆ. ನಾನು ಇದ್ದೀನಮ್ಮ. ತಲಾಟೆ ಮಾಡ್ಬಿಟ್ಟು ಸುಮ್ಮನೆ. ತಲಾಟೆ ಮಾಡ್ಬೇಡ. ಬರೀ ಮೈಯನ್ನು ಬೆಳೆಸ್ಕೊಂಡಿದ್ದಾರೆ ಹೊರತು ಬುದ್ಧಿ ಸ್ವಲ್ಪನೂ ಬೆಳೆಸ್ಕೊಂಡಿಲ್ಲ. ಬುದ್ಧಿ ಬೆಳೆದೇ ಇಲ್ಲ. ಅಮರ್, ನಿಂಗೆ ಹೇಳಿದ್ದು ಅರ್ಥ ಆಯ್ತಾ? ಸರಿ, ಅರ್ಥ ಆಯ್ತು. ನನಗ್ ಬುದ್ಧಿ ಇಲ್ಲ ಅಂತ ಒಪ್ಕೊಂಡ್ರೆ 25,000 ರೂಪಾಯಿ ಹಣ ಸಿಗುತ್ತಾ? ಹಾಗನ್ನ ನಾನು ಹೇಳಿದ್ದು ಬುದ್ಧಿ ಉಪಯೋಗ ಮಾಡಿದ್ರೆ ಹಣ ಸಂಪಾದನೆ ಮಾಡೋದು ಕಷ್ಟ ಅಲ್ಲ ಅಂತ. ಸರಿ, ನೀನು ಬುದ್ಧಿ ಉಪಯೋಗಿಸಿ ಹಣ ಸಂಪಾದನೆ ಮಾಡೋ ದಾರಿ ತೋರಿಸು. ನನ್ ಬುದ್ಧಿ ಜಾಸ್ತಿ, ನನ್ನ ಕರ್ಮ ತಲೆಯಿಂದ ಸೋರೋಗ್ತಿದೆ. ನಾನ್ ತೋರಿಸ್ಲಾ ದಾರಿನೇ? ಬಾಯಿ ಮುಚ್ಕೊಂಡಿರೋಕೆ ಏನಾಗಿದೆ ನಿಮ್ಗೆ? ಅಮರ್, ಒಂದ್ ಪ್ಲಾನು. ಏನದು? ನೀನ್ ಒದೆ ತಿನ್ನ ತಯಾರಾ? ನನ್ನ ಓದಿ ಯಾವನೇ ಬದುಕೋದು? ಯಾಕೆ ಏನು ಅಂತ ಕೇಳ್ಬಾರ್ದು. ನೀನ್ ಒದೆ ತಿನ್ನ ತಯಾರಾ? ಒಳ್ಳೆ ಗ್ರಾಚಾರ ಬಂತಲ್ಲ. ಸರಿ, ನಾನು ಓದಿಸ್ಕೊತೀನಿ. ಅದೇನು ಅಂತ ಹೇಳು. ಅದು ನೋಡಿದ್ರ ಸ್ವಾಮಿ ನಮ್ ಮೀಸೆ ಮರಿಯಣ್ಣನ ಕರಾಮತ್ತನ್ನ ಹೇಗಿದೆ ಅಂತ. ಆದ್ರೆ ನೋಡಿ ಒಂದು ವಿಷಯ, ಇವ್ರು ತಿಂದನ್ನ ಜೀರ್ಣ ಆಗಲ್ಲ. ಯಾರಾದ್ರೂ ಹೊಡಿತಾ ಇರ್ಬೇಕು, ಒಡಿತಾ ಇರ್ಬೇಕು. ಯಾರಾದ್ರೂ ಹೊಡಿಯೋರಿದ್ರೆ ಈ ಚಟ ತೀರಿಸಿ ಇವ್ರಿಗೆ. ಪುಗ್ಸೊಟ್ಟೆ ಏನಲ್ಲ, 100 ರೂಪಾಯಿ ಕೊಡ್ತಾರೆ. ಆದ್ರೆ ಕೈಕಾಲು ಮುರಿತಾರೆ. ನಿಮ್ಗೆ ಯಾರಿಗಾದ್ರೂ ಹಣ ಬೇಕಾಗಿದ್ರೆ ಬನ್ನಿ, ಹೊಡ್ತಾ ಹೊಡೀರಿ, 100 ರೂಪಾಯಿ ತಗೊಳ್ಳಿ. ನಿಮ್ಮ ಅಮ್ಮರ್ ಗೆಲ್ತಾನ? ಕೈ ಕಾಲು ಗಟ್ಟಿಯಾಗಿರುತ್ತಾ? ನಮ್ ಈಸೆ ಮರಿ ಅವನ್ನ ಚೊಚ್ಚು ಬಿಡ್ತಾನೆ. ತಗೊಂಡ್ 500. ನೋಡ್ಕೊಳ್ಳೋಣ. ಇಷ್ಟೊಂದು ಕಷ್ಟಪಟ್ಟು ಒದೆ ತಿಂದಿದ್ದಕ್ಕೆ 2,000 ರೂಪಾಯಿ ಸಂಪಾದನೆನಾ? ಇನ್ನು 23,000 ರೂಪಾಯಿ ಎಲ್ಲೋಗೋದು? ಏನ್ ಮಾಡೋದು? ನಮ್ಮ ಕರ್ಮ. ಈಗ ಒದೆ ತಿನ್ನೋದು, ಸಂಪಾದನೆ ಮಾಡೋದು. ಇನ್ನೊಂದ್ಸಲ ಇದೇ ವರ್ಷ ತೋರಿಸಿದ್ರೆ ಜನ ನಮ್ಮನ್ನು ಪೊಲೀಸ್ ಗಿಟ್ಕೊಟ್ಟು ಕಂಬಿ ಎಣಿಸ್ತಾರೆ. ಏನೋ ಮಾತು ನಿಜ ಅನ್ನೋ. ಸಿಕ್ತು ರಮಣ್ಣ, ಕೊನೆಗೂ ಕೊಟ್ಬಿಟ್ಟಲ್ಲ.
ಏನಾದ್ ಕೊಟ್ಟಿದ್ದು? ಪೂರ್ತಿ ಅಲ್ಲ ಸ್ಫೂರ್ತಿ. ನೋಡಮ್ಮ, ಆ ಮೊಹಮ್ಮದ್ ಅಲಿ ಇದಾನಲ್ಲ, ಒಂದ್ ಸಲ ಬಾಕ್ಸಿಂಗ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. ಆದ್ರೆ ಬರೀ ಮಿಕ್ಕರೆ ಕಿಕ್ಕರೆ. ಅಯ್ಯೋ ಅಯ್ಯೋ. ಅಣ್ಣ, ಬಾಕ್ಸಿಂಗ್ ಕಲ್ತ್ಕೊಂಡ್ರೆ ಅಷ್ಟೊಂದು ಹಣ ಸಿಗುತ್ತಾ? ಕಳಿ ಕೇಳು, ಹಣ ನಾವು ಗೋಳಿ ಚೆಲ್ಲ ತುಂಬಿಸ್ಕೊಂಡ್ಬರ್ಬೋದು. ಅಮ್ಮ, ನೀನು ಬಾಕ್ಸಿಂಗ್ ಕಲ್ತ್ಕೋ, ಹಣ ಸಂಪಾದನೆ ಮಾಡಿ ಉಮಾ ಹುಚ್ಚಿನ ವಾಸಿ ಮಾಡೋಣ. ನನ್ ತಂಗಿಗೋಸ್ಕರ ಏನ್ ಬೇಕಾದ್ರೂ ಕಲಿಯಕ್ ಸಿದ್ಧ, ಆದ್ರೆ ಕಲ್ಸೋರ್ ಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ? ನೀನ್ ಕಲ್ಸ್ಕೊಟ್ಬಿಡ್ತೀಯಾ? ಏನಿಲ್ಲ, ಇದು ನನಗ್ ಗೊತ್ತು ಬಾಕ್ಸಿಂಗ್ ಕಲ್ಸೋರು ಯಾರು ಅಂತ. ಇವತ್ತೇ ಸ್ಟಾರ್ಟ್ ಟ್ರೈನಿಂಗು. ಅಮ್ಮ, ನೀನು ಶ್ರದ್ಧೆಯಿಂದ ಬಾಕ್ಸಿಂಗ್ ಕಲಿತ್ರೆ ಖಂಡಿತ ಮುಂದೆ ಬರ್ತೀಯ. ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ನೋಡು, ಬಾಕ್ಸಿಂಗ್ ಯಾವತ್ತೂ ದ್ರೋಹ ಬಗೆಬೇಡ. ಬಿ ಸ್ಟ್ರೈಟ್, ಫೈಟ್ ಸ್ಟ್ರೈಟ್. ಗುಡ್ ಲಕ್. ಸಂತೋಷ ಚಿಮ್ಮಿ ಕಣ್ಣಲ್ಲಿ, ಉಲ್ಲಾಸ ತುಂಬಿ ಎದೆಯಲ್ಲಿ, ಸಂತೋಷ ಚಿಮ್ಮಿ ಕಣ್ಣಲ್ಲಿ, ಈ ಮನವೆಲ್ಲ ತೇಲುತ್ತಿದೆ. ನನಗೇನೋ ಕಾತರ, ನಾ ಕರೆದಾಗ ಬಳಿ ಬರಲು ಏನೋ ಆತುರ, ನಿನಗೇನೋ ಆತುರ. ಎಲ್ಲ ಸುಂದರ, ನನಗೇನೋ ಕಾತರ, ನಾ ಕರೆದಾಗ ಬಳಿ ಬರಲು ಏನೋ ಆತುರ, ನಿನಗೇನೋ ಆತುರ. ದುಂಬಿಯ ಸೆಳೆಯಲು ಪರಿಮಳ ಬೀರುವ ಹೂವು ಸುಂದರ, ಏನಿಗಳ ಕರೆಯುವ ಕೋಗಿಲೆ ಎಂಚರದಲ್ಲೂ ಕಾತರ. ಪ್ರಿಯತಮೆ ಬೇಕಿದೆ ನನಗೀಗ ಸಂತೋಷ, ಸಂತೋಷ. ಉಲ್ಲಾಸ ತುಂಬಿ ಎದೆಯಲ್ಲಿ, ಸಂತೋಷ ಚಿಮ್ಮಿ ಕಣ್ಣಲ್ಲಿ, ಉಲ್ಲಾಸ ತುಂಬಿ ಎದೆಯಲ್ಲಿ, ಸಂತೋಷ ಚಿಮ್ಮಿ ಕಣ್ಣಲ್ಲಿ, ಈ ಮನವೆಲ್ಲ
ಮನಮೇಳ ಉಲ್ಲಾಸ ಸಂತೋಷ ಉಲ್ಲಾಸ ಸಂತೋಷ ಉಲ್ಲಾಸ ಸಂತೋಷ. ಏನ್ ಮಾಡ್ತಿದ್ಯಾ? ಕಾಪಿ ಲೋಟಕ್ಕೆ ಹಾಕ್ತಾ ಇದೀನಮ್ಮ. ಕಾಪಿ ಏನ್ ಲೋಟ ಏನ್ ಪಾತ್ರೆ ಏನ್ ಸೌಟು? ಹೌದು, ಎಲ್ಲ ಹೇಳಿ ಹಿಡಿವೆ. ಮತ್ತೆ ನೀವು ಒಬ್ಬರೇ ಇದೆಯಲ್ಲ? ಹೌದು, ನಾನು ಒಬ್ಬನೇ ಇದ್ದೀನಿ. ನಿನ್ನ ಎರಡು ಮಾಡ್ಬಿಡ್ತೀನಿ. ಬೇಡಮ್ಮ ಬೇಡಮ್ಮ. ಒಂದ್ ನಿಮಿಷ, 2 ನಿಮಿಷ. ಕಾಪಾಡು ಅಮ್ಮ, ಕಾಪಾಡ. ಏನಮ್ಮ ಇದು? ಇನ್ನು ಎವ್ರು ಮಾಡ್ತೀನಿ ಅಂತ ಇಲ್ಲಿಗೆ ಮನೆಯಿಂದ ನನ್ ಕತ್ತಿರ್ಸಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನನ್ ಕರ್ಮ. ಹಾಗೆಲ್ಲ ಮಾಡಬಾರ್ದು ಅಮ್ಮ. ದನ ಒಳ್ಳೆನಲ್ವಾ? ಅವನ ಅಚ್ಚು ಎನ್ನ ಪಿಸ್ಕಿ. ನಾನು 2 ಮಾಡ್ತೀನಿ ಅಂದ್ರೆ ಎದುರ್ಕತ್ತಾನೆ. ನನ್ ಬೊಮ್ಮೆನೇ ವಾಸಿ. ನಗ್ತಾ ನಗ್ತಾ 2 ಮಾಡ್ಸ್ಕೊಳತ್ತೆ. ನೋಡಮ್ಮ, ಉಮಾ ಉಪವಾಸ ಮಾಡಕ್ಕೆ ಆದಷ್ಟು ಬೇಗ ಏರ್ಪಾಡು ಮಾಡು. ಇಲ್ಲ ಅಂದ್ರೆ ನಾನು ಹುಚ್ಚಿಡಿಯೋರು ಗ್ಯಾರಂಟಿ. ಎಲ್ಲ ನನಗೆ ಕರ್ಮ. ಬಾಕ್ಸಿಂಗ್ ಕಲ್ತ್ಕೋ, ಲಕ್ಷ ಲಕ್ಷ ಹಣ ಸಿಗುತ್ತೆ. ಉಮಾ ಟ್ರೀಟ್ಮೆಂಟ್ ಖರ್ಚಿಗಾಗುತ್ತೆ ಅಂತ ಹೇಳ್ದಿಲ್ಲ, ಎಲ್ಲ ಲಕ್ಷ. ಈಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ವೇ? ನನ್ನ ಕರ್ಮ. ಬಾಕ್ಸಿಂಗ್ ನಲ್ಲಿ ಬರೀ ಕಪ್ಪೆ ಸಿಗುತ್ತೆ, ಹಣ ಸಿಗಲ್ಲ ಅಂತ ನನಗೆ ಯಾರು ಹೇಳಿಲ್ವೇ? ನಿನಗೆ ವಿಷಯ ಗೊತ್ತಿದ್ದೆ, ನನಗೆ ಯಾಕೆ ಹೇಳಿದೆ? ಕಾಕಿ, ಅವನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಹಣಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಯೋಚಿಸಿ ತಲೆ ಕೆಟ್ಟೋಗಿದೆ. ಇಲ್ಲಿ ನೋಡಿದ್ರೆ ಉಮಾ ಹುಚ್ಚು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ನಿರಾಶೆ ಆಗ್ಬೇಡಿ, ದೇವ್ರು ಯಾವ್ದಾದ್ರೂ ದಾರಿ ತೋರಿಸ್ತಾನೆ. ಲೇ ದನ, ಶೋ ಆಗಿದೆಯಲ್ಲ ನೋಡು, ನನಗೆ ಗೊತ್ತಾಗ್ತಿಲ್ಲ. ನನ್ನ ಐಡಿಯಾ ಯಾರಿಗೂ ಕೊಡಲ್ಲ. ನನ್ನ ಐಡಿಯಾ ಎಲ್ಲ ಉಲ್ಟಾ ಆಗುತ್ತೆ. ಏನೋ ನೀನು ಹೇಳ್ತಿರೋದು? ನನಗ್ ಕಾಮ. ಲೇ, ಈ ಕಡೆ ಬರೋ. ಇಲ್ವಾ? ಈ ಸೇರೆಲ್ಲ ಕೂತ್ಕೋ ಈಗ ಕೂತ್ಕೋ ಈಗ ಕೂತ್ಕೋ. ಏನೋ ಊಟ ಆಗಿದ್ದು? ಅದ ನಮ್ಮಮ್ಮರು ತಂಗಿ ಟ್ರೀಟ್ಮೆಂಟ್ ದುಡ್ಡು ಬೇಕು ಅಂತ ಒದಾಡ್ತಾ ಇದ್ದ. ನೀನಲ್ವಾ ಕೇಳಿದ್ದು? ಹೊಟ್ಟೆ ನೋಡು ಐಡಿಯಾ, ಕೊಲ್ತ್ಕೋ ಬಾಕ್ಸಿಂಗ್ ಅಂತ. ಐಡಿಯಾ ಎಲ್ಲ ಉಲ್ಟಾ ಆಗೋಯ್ತು. ಹಣ ಸಿಕ್ಕೇ ಇಲ್ಲ. ಚಿಕ್ಕನಾಯ್ಕ ಮೇಲೆ ಚಿಪ್ಪಿನ ತರ ಬರೀ ಕಪ್ಪೇ ಸಿಕ್ಕಿತು. ಸ್ಪೋರ್ಟ್ಸ್ ಅಲ್ಲಿ ಪ್ರೈಸ್ ತಾನೇನೋ ಮುಖ್ಯ. ಅಮರ್ಗದು ಬೇಕಿಲ್ಲ. ತಂಗಿ ಹುಚ್ಚು ವಾಸಿ ಆಗೋದೇ ಮುಖ್ಯ. ಅಮರ್ಗದಕ್ಕೆ ಹಣ ಬೇಕೇ ಬೇಕು. ರಘು, ಅಮರ್ನ ಮನೆ ಕರ್ಕೊಂಡ್ ಬಾ, ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆಗ್ಲಿ, ಕರ್ಕೊಂಡ್ ಬರ್ತೀನಿ. ಅಮರ್ ಬಾಕ್ಸಿಂಗ್ ಕಲ್ತು ನ್ಯೂ ಸ್ಟಾರ್ ಅದೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆದ್ರೆ ಏನ್ ಪ್ರಯೋಜನ? ನಿನ್ ತಂಗಿ ಹುಚ್ಚು ವಾಸಿ ಮಾಡೋಕಾಯ್ತಾ? ಇಲ್ಲ. ಅವಳು ಸುಖವಾಗಿರೋಕಾಯ್ತಾ? ಇಲ್ಲ. ಅದಾಗಿರ್ಲಿ, ಅವಳಿಗೆ ಮದುವೆ ಮಾಡೋಕಾಯ್ತಾ? ಅದು ಇಲ್ಲ. ನಿನ್ ಮಾತು ನಿಜ ಸುರೇಶ್. ಎಷ್ಟೇ ಪ್ರಯತ್ನ ಪಟ್ಟರು ಪ್ರಯೋಜನ ಆಗ್ಲಿಲ್ಲ. ನನ್ನ ತಂಗಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ 25,000 ರೂಪಾಯಿ ಜೊತೆ ಮಾಡಕ್ಕಾಗ್ಲಿಲ್ಲ. 25,000ಕ್ಕೆ ಇಷ್ಟೊಂದು ಯೋಚನೆನಾ? ನಾನ್ ಕೊಡ್ತೀನಿ. ನೀನ್ ಕೊಡ್ತೀಯಾ? ಎಸ್. ನಾವಿಬ್ರು ಸ್ಪೋರ್ಟ್ಸ್ ಮನ್. ನಿನ್ ತಂಗಿ ನನ್ನ ತಂಗಿ ಹಾಗಲ್ವಾ? ಅದಕ್ಕೋಸ್ಕರ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಸುರೇಶ್. ನಿನ್ನ ಹಣನ ಕಷ್ಟಪಟ್ಟು ದುಡ್ದು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನೋನು, ಈ ಹಣ ನೀನು ವಾಪಸ್ ಕೊಡ್ಬೇಕಾಗಿಲ್ಲ. ಹಾಗಾದ್ರೆ ನಿನ್ನ ಹಣ ನನಗೆ ಬೇಕಾಗಿಲ್ಲ. ಅಮರ್, ನಿನ್ ತಂಗಿಗೆ ಒಳ್ಳೇದಾಗ್ಲಿ ಅಂತ ಕೊಡ್ತಾರೆ, ಬೇಡ ಬೇಡ. ನಾನು ಯಾರ ಹತ್ರ ದಾನ ತಗೊಳ್ಳೋದಿಲ್ಲ. ಇದು ದಾನ ಅಲ್ಲ ಅಮರ್, ಸಾಲ ಅಂತಾನೆ ತಿಳ್ಕೊ. ಆದ್ರೆ ಸಾಲ ತೀರ್ಸೋ ವಿಧಾನನೇ ಬೇರೆ. ಏನದು? ಈಗ ನಡೆಯೋ ಬಾಕ್ಸಿಂಗ್ ಬೌಟ್ ನಲ್ಲಿ ಗೆದ್ರೆ ಗೆಲ್ತೀಯ, ಕಪ್ ಸಿಗುತ್ತೆ. ಸೋತ್ರೆ 25,000 ರೂಪಾಯಿ ಸಾಲ ಕೊಡ್ಬೇಕಾಗಿಲ್ಲ. ಹಣಕ್ಕೋಸ್ಕರ ಕಲ್ತಿರೋ ವಿದ್ಯೆ ದ್ರೋಹ ಬಗೆಯೋನಲ್ಲ ನಾನು. ಯೋಚನೆ ಮಾಡುವ ಅಮರ್, ನಿನ್ ಮುಂದೆ 2 ಆಫರ್ ಇವೆ. ಒಂದು ಕಪ್ಪು, ಇನ್ನೊಂದು 25,000 ರೂಪಾಯಿ.
ಥ್ಯಾಂಕ್ ಯು ಸುರೇಶ್. ತಂಗಿ ತಂಗಿ ಅಂತ ಪ್ರಾಣ ಬಿಡ್ತೀರಲ್ಲ, ನಿಮ್ ತಂಗಿ ಹುಚ್ಚು ವಾಸಿ ಆಗೋಕೆ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಬೇಡ ಅಂತೀರಾ? ನಿನ್ ಚಾಂಪಿಯನ್ ಆಗ್ಬೇಕು ಅಂತ ಅವ್ರ ಜೀವನ ಹಾಳು ಮಾಡ್ತೀಯಾ? ಒಂದ್ಸಲ ಸೋತ್ರೆ ಏನು, ಇನ್ನೊಂದ್ಸಲ ಗೆದ್ರೆ ಆಯ್ತು. ಹೋಗಿ ದುಡ್ಡು ತಗೊಂಡ್ ಬಾ. ಯಾಕಲ್ಲ ಅವೆಲ್ಲ ನಿಂಗ್ ಬೈತಾರೆ? ನಿನ್ ಬೈದ್ರೆ ನಂಗೆ ಅಳು ಬರುತ್ತೆ, ನಾನು ಹೋಗಿ ಅಳ್ತೀನಿ. ಯಾಕೆ ಕಲ್ಲ ನಿಂತಿದ್ದೀರಾ? ನಿಮ್ ತಂಗಿ ನಗೋದನ್ನ ನೀವು ನೋಡೋದ್ ಬೇಡ್ವಾ? ಯೋಚನೆ ಮಾಡೋಕೇನೂ ಇಲ್ಲ ಅಮ್ಮ, ಬೇಗ ಡಿಸೈಡ್ ಮಾಡೋ. ನಾನ್ ಮಾತ್ರ ನಿಮ್ಗೆ ಎಷ್ಟು ದಿನ ಅಂತ ಕಾಯ್ಲಿ? ನಿಮ್ ತಂಗಿ ಹುಚ್ಚುವಾಸಿ ಆಗ್ಬೇಕು, ಅವಳು ಬಾಳಗೊಂದು ದಾರಿ ಆಗ್ಬೇಕು. ನಾನ್ ನಗನಗ್ತಾ ಹಸೆ ಮನೆ ಮೇಲೆ ಕೂತ್ಕೊಂಡು ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು. ಇದಕ್ಕೆಲ್ಲ ಒಂದೇ ಒಂದ್ ದಾರಿ, ಸುರೇಶ್ ಮಾತು ಒಪ್ಕೊಂಡು ಹಣ ತಗೊಂಡ್ ಬನ್ನಿ. ನೀವು ಸೋಲೋದನ್ನ ನೆನ್ಸ್ಕೊಂಡ್ರೆ ನನ್ನ ಹೃದಯ ಹಿಂದದಾಗುತ್ತೆ. ನಿಮ್ಮ ಸೋಲಿನಿಂದ ನಿಮ್ ತಂಗಿ ನಗೋ ಹಾಗಾದ್ರೆ ನೀವು ಸೋತ್ ಬಿಡಿ, ನೀವು ಸೋತ್ ಬಿಡಿ. ಇದರಿಂದಾದ್ರೂ ನನ್ನ ತಂಗಿ ಗುಣವಾದ್ರೆ ಸಾಕು ಸುರೇಶ್. ಲೈಕ್ ಎ ಜೆಂಟಲ್ಮನ್, ನಾಳೆ ಸೋಲೋದನ್ನ ಮಾತ್ರ ಮರಿಬೇಡ. ಗುಡ್ ಲಕ್. ಅಲ್ರಿ, ದುಡ್ಡು ಕೊಡ್ತಿಲ್ಲ ಪರಿಸ್ಥಿತಿ ಬಂತ ನಿಮ್ಗೆ? ಏನೇ ಹಾಗಂದ್ರೆ? ಅಲ್ರಿ, ಬಾಕ್ಸಿಂಗ್ ನಾಳೆ ಚಾಂಪಿಯನ್ ಅಂತ ಕುಚ್ಕೊಳ್ತಿದ್ರಿ. ಹೌದು. ಈಗ ನೋಡಿದ್ರೆ ಲಂಚ ಕೊಟ್ಟು ಗೆಲ್ಲು ಸಂಚು ಮಾಡ್ತಿದ್ದೀರಾ. ನೀವು ನಾಳೆ ಗೆದ್ದು 4 ಜನ ನಿಮ್ಗೆ ಮೆಚ್ಚಿದ್ರೆ ನನಗೂ ಸಂತೋಷ ಆಗುತ್ತೆ ರೀ. ನೋಡ್ ಶಾರದಾ, ಈಗ ಅಮರ್ಗೆ ಕೊಟ್ಟರು 25,000 ರೂಪಾಯಿ 2 ಲಕ್ಷ ರೂಪಾಯಿ ತಂದು ಕೊಡುತ್ತೆ. ರೀ, ನಿಮ್ ತಲೆ ನೆಟ್ಕಿದ್ಯಾ? ನೆಟ್ಗೆ ಇದೆ. ಅಮರ್ ಗೆಲ್ತಾನೆ ಅಂತ ಬಾಜಿ ಕಟ್ತಾರೆ ಬೇಕಾದಷ್ಟು ಜನ, 1-2 ಕೊಡ್ತೀವಿ ಅಂತ ಅದನ್ನ ತಗೊಳ್ತಾರೆ ನಮ್ ಜನ. ಅಮರ್ ಮೇಲಿರೋ ಅಭಿಮಾನದಿಂದ, ನಂಬಿಕೆಯಿಂದ ಲಕ್ಷಾಂತರ ರೂಪಾಯಿ ಬಾಜಿ ಹಣ ಸೇರುತ್ತೆ. ಅಮರ್ ಸೋಲ್ತಾನೆ. ಮಾತು ತಪ್ಪಿ ಅಮರ್ ಗೆದ್ರೆ? ಇಂಪಾಸಿಬಲ್. ಅಮರ್ ಇಸ್ ಎ ರಿಯಲ್ ಸ್ಪೋರ್ಟ್ಸ್ ಮನ್. ನೀವು ಪಕ್ಕಾ ಗ್ಯಾಂಬ್ಲರ್. ಅಮರ್, ನೀನು ಕೇಳಿರೋ ಟ್ರಿಕ್ಸ್ ನಲ್ಲಿ ನೀನು 50% ಯೂಸ್ ಮಾಡು, ನೀನು ಗೆದ್ದೇ ಗೆಲ್ತೀಯ. ನೀನು ಚಾಂಪಿಯನ್ ಆಗ್ತೀಯ, ನಾನು ಚಾಂಪಿಯನ್ ಟ್ರೈನರ್ ಆಗ್ತೀನಿ. ಕಮಾನ್. ಯಾಕೆ ಯೋಚನೆ ಮಾಡ್ತಾ ಇದ್ಯಾ ಅಮರ್? She cannot stand before you. Come on, fight, fight. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ದಿನ ಬಾಕ್ಸಿಂಗ್ ಟೂರ್ನಮೆಂಟಿನ ಕೊನೆಯ ದಿನ. ಈ ದಿವಸದ ಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವವರು ಕರ್ನಾಟಕದ ಈಗಿನ ಚಾಂಪಿಯನ್ ಸುರೇಶ್ ಮತ್ತು ಚಾಲೆಂಜರ್ ಅಮರ್. ಒಬ್ಬರಿಗೊಬ್ರು ತಲೆಗಾಗ್ಲಿ ಸೊಂಟದ ಕೆಳಗಾಗ್ಲಿ ಪಂಚ್ ಮಾಡಬಾರ್ದು. ಯಾಕೆ ಹೇಳ್ತೀಯ? ಅವ್ನು ನಿನ್ನೋದಿಲ್ಲ. ಕಮಾನ್, ಫೈಟ್.
ಯಾಕೆ ಹೆದರ್ತೀಯ? ಅದು ನನ್ನ ನೀನೋದಿಲ್ಲ. ಯಾಕೆ ಹೆದರ್ತೀಯ? ಕಮಾನ್ ಫೈಟ್. ಯಾಕಂದ್ರೆ ನೀನು ಫೈಟ್ ಮಾಡ್ತಿದ್ಯಾ? ನೀನು ಮಾಮೂಲಿ ಫೈಟ್ ಮಾಡು. ಈ ಕಾನ್ ಸ್ಟ್ಯಾಂಡ್ ಮಾಡು. ಫೈಟ್. ಮಾಸ್ಟರ್ ಮಾಸ್ಟರ್ ನಾನು ಗೆದ್ಬಿಟ್ಟೆ ಮಾಸ್ಟರ್. ಮಾಸ್ಟರ್ ನಾನು ನಿಮಗೆ ದ್ರೋಹ ಮಾಡಿಲ್ಲ ಮಾಸ್ಟರ್. ನಾನು ಗೆದ್ಬಿಟ್ಟೆ ಮಾಸ್ಟರ್. ಮಾಸ್ಟರ್ ಮಾಸ್ಟರ್ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದ ಮೋಸಗಾರ ಅನಿಸ್ಕೊಳ್ಳೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಾನು ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಪದ್ಮ. ಏನಾದ್ರೂ ಸರಿ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಸುರೇಶನ್ ಕೆಲವು ಹೊಡೆತ ತಿಂತಾನೆ ಇದ್ದೆ. ಯಾವಾಗ ನಮ್ಮ ಮಾಸ್ಟರ್ ಶಿಷ್ಯನ ಸೋಲ್ ನೋಡಕ್ಕಾಗದೆ ಕಣ್ಣು ಮುಚ್ಕೊಂಡ್ರೋ ನನಗೆ ಹುಚ್ಚ ಆವೇಶ ಬಂದು ನನ್ನನ್ನೇ ನಾನು ಮರೆತು ಸುರೇಶನ್ ಸೋಲ್ಸ್ಬಿಟ್ಟೆ. ಹಾಗಾದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ. ನೀನೇನೋ ಗೆದ್ಬಿಟ್ಟೆ, ಈಗ ಸುರೇಶ್ಗೆ ಏನ್ ಜವಾಬ್ ಐತ್ಯಾ? ನಾನು ಮಾಡಿ ತಪ್ಪಾಯ್ತು ಅಂತ ಅವನ ಹಣ ವಾಪಸ್ ಕೊಡ್ತೀನಿ. ಅವನು ಏನೇ ಹೇಳಿದ್ರು ಜವಾಬ್ ಕೊಡದೆ ಬಂದ್ಬಿಡಿ. ತಗೊಂಡಿರೋ ಹಣನೇನೋ ವಾಪಸ್ ಕೊಟ್ಬಿಟ್ಟೆ. ಆದ್ರೆ ನೀನ್ ಗೆದ್ದಿದ್ರಿಂದ ನಾನು ಬೆಟ್ಟಿಂಗ್ ನಲ್ಲಿ ಸೋತ 2 ಲಕ್ಷ ರೂಪಾಯಿ ಕಳ್ಕೊಂಡ್ರು ಮಾನ ಮರ್ಯಾದೆ ಮಣ್ಮುಟ್ಟಿರೋ ನನ್ನ ಹೆಸರು ಇಷ್ಟನ್ನೆಲ್ಲ ನಿನ್ ಕೈಲಿ ಕೊಡೋ ಸಾಧ್ಯನಾ? ಐ ಆಮ್ ಸಾರಿ ಸುರೇಶ್. ನನ್ನ ತಂಗಿ ಗುಣವಾಗ್ಲಿ ಅಂತ ನಾನಿನ್ ಷರತ್ತು ಒಪ್ಕೊಂಡಿದ್ದು ನನಗೆ ವಿದ್ಯೆ ಕಲಿಸಿದ ಗುರುವಿನ ಪ್ರಾಣಕ್ಕೆ ಸಂಸ್ಕಾರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಗುರುನಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ, ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ ಅಂತ ನಾನೇನು ಕೊಟ್ಟ ಮಾತಿಗೆ ತಪ್ಪಬೇಕಾಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ನಿನ್ ಗತಿ ಏನಾಗಿರುತ್ತೆ ಅಂತ ನಿನ್ಗೇನೋ ಗೊತ್ತು. ರಘು, ಏನ್ ಸರ್? ನನಗೆ ಕೈ ಕೊಟ್ಟ ಅಮರ್ ಕೈಗಳನ್ನ ಕತ್ತಿಸ್ಕೊಂಡ್ ಬಾ ಸರ್ ಇನ್ನು ಅರ್ಧ ಗಂಟೆ ಒಳಗೆ ನನ್ನ ಕಣ್ ಮುಂದಿರ್ಬೇಕು. ಸರ್ ಔಟ್. ನೋಡಿ, ಭಯ ಆಯ್ತು, ಅದಕ್ಕೆ ಹೊಡೆದ್ಬಿಟ್ಟೆ. ತುಂಬಾ ನೋವಾಯ್ತಾ? ಈಗ ನಂಗೇನ್ ಮಾಡ್ತೀಯ ನೀನು? ಪೊಲೀಸ್ ಸ್ಟೇಷನ್ ಕೊಲೆನಾ? ಈಗಲೇ ಬರ್ತೀವಿ. ಅವನು ಇಲ್ಲೆಲ್ಲ ಜೋರ ಹುಡ್ಬಿಟ್ಟ, ತುಂಬಾ ನೋಯುತ್ತಣ್ಣ. He is dead. ಪದ್ಮ, ಉಮಾ ಹೇಗಿದ್ದಾಳೆ? ಅವಳ ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ. ನೀವು ಬರೋವರೆಗೂ ಉಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ನಿನ್ನ ಆಸರೆಯಲ್ಲಿ ಇಂದೆಲ್ಲ ನಾಳೆ ಅವಳು ಸುಖವಾಗಿ ಬಾಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀ ಮುಂದೆ ಹೋಗಿದ್ದಿದ್ರೆ ಈ ಹಾಳು ಪ್ರಪಂಚದಲ್ಲಿ ಅವಳ ಒಂಟಿಯಾಗಿ ಬಾಳ ಖಂಡಿತ ಬಿಡ್ತಿರ್ಲಿಲ್ಲ.
ಏನಾಯ್ತಮ್ಮ? ಗೊತ್ತಿಲ್ಲ. ಅಮ್ಮ, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ನನ್ ಮಾತು ಕೇಳಿ ಆವೇಶದಲ್ಲಿ ದುಡುಕಿ ಮಾಡ್ಬಾರ್ದನ್ ಮಾಡಕ್ ಹೋಗ್ಬೇಡಿ. ಯಾವ್ದಕ್ಕೆ ಪೀಠಕ್ಕೆ ಪದ್ಮ? ಉಮಾ ಈಗ ಗರ್ಭಿಣಿ. ಪದ್ಮ? ಉಮಾ ಗರ್ಭಿಣಿನಾ? ಅಮ್ಮ, ಉಮ್ಮಗೆ ಗಂಡು ಮಗು ಆಯ್ತು. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಆ ವಿಧಿ ಆಟನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ತಾಯಿ ಮಗುನ ನಾನ್ ನೋಡ್ಕೋತೀನಿ. ಈ ಸಮಾಜಕ್ಕೆ ನಾನು ಹೆದರಲ್ಲ ಅಮ್ಮ. ಉಮಾ, ಮಗು ಹತ್ರ ಎತ್ಕೋಬೇಡ, ಹೋಗು ಅಷ್ಟೇ. ನಾನಿನ್ ಬರ್ಲಾ? ಯಾವಾಗ ನೀನು ಒಬ್ಳೆ ಹೋಗ್ತೀಯ? ನಾನೇ ಬರ್ತೀನಿ ಅನ್ನ ನೋಡಕ್ಕೆ. ನೀನ್ ಅಲ್ಲೆಲ್ಲ ಬರ್ಬಾರ್ದಮ್ಮ. ನಾಳೆ ಬರ್ತೀನಿ. ಸರಿ, ನಾಳೆ ಕರ್ಕೊಂಡು ಹೋಗ್ತೀನಿ. ದಿನಾಲು ನಾಳೆ ನಾಳೆ ಅಂತೀಯ. ನಾಳೆ ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ನಾನು ಹಿಂದೆನೆ ಬರ್ತೀನಿ. ಏನ್ ಮಾಡ್ತೀಯಾ? ಉಮಾ ಮಗು ಚೆನ್ನಾಗಿದ್ದಾರಾ? ಯಾಕೆ ಹೇಳ್ತಾ ಇದೆಯಾ? ಉಮಾ ಇನ್ನಿಲ್ಲ ಅಮರ್. ಏನ್ ಹೇಳ್ತಿದ್ಯಾ ಪದ್ಮ? 5 ದಿವಸಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ನಲ್ಲಿ ಅವಳು ಸೇರ್ಕೊಂಡ್ಲು. ಅವಳನ್ನ ನೋಡಿಸ್ಕೊಳಕ್ ನನ್ ಕೈಯಲ್ಲಿ ಆಗ್ಲಿಲ್ಲ. ಉಮಾ, ಕೊನೆಗೂ ಹೆಣ್ಣನ್ ಬಿಟ್ಬಿಟ್ಟು ಹೊಟ್ಟೋದ್ಯಾ? ಯಾಕೋ ಹೀಗೆ ಬೊಂಬೆ ಆಗಿ ನಿಂತ್ಕೊಬಿಟ್ಟೆ? ಲಕ್ಷ್ಮಿ, ಹೋಗಿ ಕಾಫಿ ತಗೊಂಬಾ. ಈಗ ತರ್ತೀನಿ. ಬಾ ಕೂತ್ಕೋ. ರಾಜು ಮರಿ, ಯಾವ ಕ್ಲಾಸ್ ಓದ್ತಿದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ನಿಮ್ ತಂದೆ ಹೆಸರೇನು? ಗೊತ್ತಿಲ್ಲ. ಅಮ್ಮನ ಹೆಸರು? ನನ್ ತಂಗಿ ಮಗ. ಅವಳು ಸತ್ತೋಗ್ಬಿಟ್ಲು. ಆಗ್ಲಿಂದ ನಾನೇ ಸಾಕ್ತಾ ಇದ್ದೀನಿ. ಏನು? ತಾಯಿ ಮಗನ? ಪಾಪ. ನನ್ ತಾಯಿ ತಂದೆ ಎಲ್ಲ ಮಾಮನೆ. ತಗೊಳ್ಳಿ. ಥ್ಯಾಂಕ್ ಯು ಆಂಟಿ. ಶಂಕರ್, ನಾನು ಬರ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಗ್ತಾ ಇದೆಯಾ? ಊಟ ಮಾಡ್ಕೊಂಡು ಹೋಗ್ಬಾರ್ದಾ? ನನಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ. ಇನ್ಮೇಲೆ ಬರ್ತಾನೆ ಇರ್ತೀನಲ್ಲ. ಮರಿದೆ ಬರ್ತಾ ಇರಿ. ಬರ್ತೀನಮ್ಮ. ನಡಿ ರಾಜು. ಹೇಳು, ನನ್ನ ತಂಗಿ ಸತ್ತೋದು ಯಾಕೆ ಸುಳ್ಳು ಹೇಳಿದೆ? ಹೇಳ್ತೀನಿ ಕೇಳಿ, ಸಮಾಧಾನ ಮಾಡ್ಕೊಳ್ಳಿ. ಉಮಾ ಮನೆಯಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ನಾನು ಅವಳು ಹುಡುಕದೆ ಜಾಗನೇ ಇಲ್ಲ. 1 ವಾರ ಆದ್ರೂ ಸಿಗ್ಲಿಲ್ಲ. ಬೇರೆ ದಾರಿ ಕಂಡೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಪೊಲೀಸ್ನವರು 5 ದಿವಸಗಳ ಹಿಂದೆ ಒಬ್ಬ ಹುಚ್ಚ ಹುಡುಗಿ ಕಾರಿಗೆ ಸಿಕ್ ಸತ್ಲು ಅಂದ್ರು.
ಗುರುತ್ ಸಿಕ್ಕದ ಹಾಗೆ ಮುಖ ಚುಚ್ಚಿ ಹೋಗಿತ್ತು. ವಾರಸ್ದಾರಿ ಯಾರು ಬರ್ಲಿಲ್ಲ. ಅನಾಥ ಹೇಳ ಅಂತ ತಿಳ್ಕೊಂಡು ನಾವೇ ದಫನ್ ಮಾಡಿದ್ವಿ ಅಂದ್ರು. ಆಕೆ ಹುಟ್ಟಿದ ಸೀರೆ ತೋರಿಸಿದ್ರು. ಅದು ಬಿಳಿ ಸೀರೆ. ಉಮಾ ಆ ದಿನ ಹುಟ್ಟಿದ್ದು ಬಿಳಿ ಸೀರೆನೆ. ಅದ್ರಿಂದ ನಾನು ಸತ್ತು ಹೋಗಿದ್ದು ಉಮಾನೆ ಅಂತ ತಿಳ್ಕೊಂಡೆ. ಉಮಾ ಬದುಕಿದ್ದಾಳೆ. ಏನು? ಹಾ, ಅವತ್ತವಳು ನಮ್ ಕೆಲ್ ಸಿಗ್ದಿದ್ದು ಒಳ್ಳೇದೇ ಆಯ್ತು. ಉಮಾ ಹುಚ್ಚುವಾಸಿಯಾಗಿ ಸಂತೋಷವಾಗಿದ್ದಾಳೆ. ಏನು? ಉಮಾ ಬದುಕಿದಾಳ? ಮತ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಈಗ ಅವಳು ಒಬ್ಬ ದೊಡ್ಡ ಡಾಕ್ಟರ್ ಹೆಂಡತಿ, ಲಕ್ಷ್ಮಿ ಅಂತ. ಆ ಡಾಕ್ಟರ್ ಬೇರೆ ಯಾರು ಅಲ್ಲ ಪದ್ಮ, ನನ್ನ ಆಪ್ತ ಸ್ನೇಹಿತ. ಅಂದ್ಮೇಲೆ ಅವಳನ್ನ ಕರ್ಕೊಂಡ್ ಬರೋದಿನ್ನ ಸುಲಭ ಅಲ್ವೇ? ಅಲ್ಲೇನು ತಪ್ತಾ ಇರೋದು ಪದ್ಮ. ಉಮಾಗೀಗ ಹಳೇದೆಲ್ಲ ಮರ್ತೋಗಿದೆ. ಎದುರು ನಿಂತ ನಾನು ಯಾರು ಅಂತಾನೆ ಗುರ್ತಿಸ್ಲಿಲ್ಲ. ಅವಳು ನೋಡಿದ ತಕ್ಷಣ ಅವಳ ತಲೆ ಸವರಿ ಪ್ರೀತಿಯಿಂದ ಮಾತಾಡ್ಸ್ಬೇಕು ಅಂತ ಇದ್ದೆ. ಆದರೆ ಅವಳು ನನ್ನನ್ನೇ ಗುರ್ತಿಸ್ಲಿಲ್ಲ. ನಾನೇ ನಿಮ್ಮಣ್ಣ ಅಮರ್ ಅಂತ ಹೇಳ್ಬೇಕಾಗಿತ್ತು. ಹೇಳ್ಬಿಡ್ಬೇಕು ಅಂತ ಯೋಚಿಸ್ದೆ. ಆದರೆ ಜೀವನದಲ್ಲಿ ಮೊದಲನೇ ಬಾರಿ ಸುಖನ ಅನುಭವಿಸ್ತಾ ಸಂತೋಷವಾಗಿ ಬಾಳ್ತಾ ಇರೋಳ ಬಾಳ್ಗೆ ನಾನು ಅಡ್ಡಿ ಆಗ್ಬಿಡ್ತೀನಿ ಅಂತ ಮೌನ ತಾಳ್ದೆ. ಅಕಸ್ಮಾತ್ ನಿಜ ಸ್ಥಿತಿ ಬಯಲಾಗಿ ಅವಳನ್ನು ಮಗು ತಾಯಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಅವಳು ಸಂಸಾರ ನುಚ್ಚುನೂರಾಗುತ್ತೆ ಅಂತ ಒಡ ಹುಟ್ಟಿ ಸಂಬಂಧನೇ ಯಾರಿಗೂ ಗೊತ್ತಾಗದೆ ಇರ್ಲಿ ಅಂತ ಬಾಯಿ ಮುಚ್ಕೊಂಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಉಮಾ ಎಲ್ಲಿದ್ರೂ ಸುಖವಾಗಿರ್ಲಿ. ದೂರದಿಂದಾನೇ ನಾವು ನೋಡಿ ಸಂತೋಷ ಪಟ್ಕೊಳ್ಳೋಣ. ಅವಳ ಸ್ಥಾನದಲ್ಲಿರೋ ರಾಜನ ನಾವು ಚೆನ್ನಾಗಿ ಸಾಕೋಣ. ಪದ್ಮ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ರಾಜನ ಚಿಕ್ಕಂದಿನಿಂದ ನಾನೇ ಬೆಳೆಸ್ತಾ ಇರೋದು. ಯಾವತ್ತಿದ್ರೂ ಅವ್ನು ನನ್ನ ಮಗನೇ. ಪದ್ಮ, ಯಾವ ಜನ್ಮದ ಪುಣ್ಯನೋ ಏನೋ ನೀ ನನಗೆ ಸಿಕ್ಕಿದೀಯಾ. ನೋಡು, ನಾವು ಹೊಡೆದಿದ್ ನೋವಾಯ್ತಾ? ಇಲ್ಲ, ನೀವು ಹೊಡೆದಿದ್ದು ಹಿತವಾಗಿತ್ತು. ಲಕ್ಷ್ಮಿ, ಲಕ್ಷ್ಮಿ, ನಿದ್ರೆ ಬರ್ಲಿಲ್ವಾ? ಅಲ್ಲ ಅಂದ್ರೆ ನಿಮ್ ಸ್ನೇಹಿತ ಅಮರ್ ತುಂಬಾ ಒಳ್ಳೆಯವರು. ಸತ್ತೋದ್ ಆ ತಂಗಿ ಮಗು ಮೇಲೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ಇಟ್ಟಿರ್ಬೇಕಾದ್ರೆ ಅವ್ರ ತಂಗಿ ಮೇಲೆ ಇನ್ನೆಷ್ಟು ಪ್ರೀತಿ ವಾತ್ಸಲ್ಯ ಇತ್ತೋ ಏನೋ. ಶುರುವಾಯ್ತಾ ಅಮರನ್ ಜಪ? ಹಾಗಲ್ಲ ಅಂದ್ರೆ ನನಗೂ ಅಂತ ಬಣ್ಣ ಇದ್ದಿದ್ದು ಪ್ರೀತಿಯಿಂದ ತಲೆ ನೆವಸ್ತಾ ಅಕ್ಕರಿಂದ ಲಕ್ಷ್ಮಿ ಅಂತ ಕರೆದಿದ್ರೆ ಎಷ್ಟು ಆನಂದ ಆಗ್ತಾ ಇತ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಂದ್ರೆ ನಾನ್ ನಿನ್ನ ಪ್ರೀತಿಸಲ್ಲ ಅಂತನಾ? ನಿನ್ನ ಪ್ರೀತಿ ಗಂಡ ಹೆಂಡತಿ ಮೇಲಿಟ್ರೋ ಪ್ರೀತಿ. ಈ ಹೆಂಗಸ್ರೆ ಇಷ್ಟು ಗಂಡ ಅನ್ನೋ ಪ್ರಾಣಿ ಎಷ್ಟೇ ಪ್ರೀತಿಸಿದ್ರು ತವ್ರ ಮನೆ ವ್ಯಾಮೋಹ ಮಾತ್ರ ತಪ್ಪಲ್ಲ. ಶುರುವಾಯ್ತಾ ನಿಮ್ ಕೊಂಕು? ನೋಡು, ಒಂದ್ ಕೆಲ್ಸ ಮಾಡು, ಅಮರ್ನ ನಿನ್ ಸ್ವಂತ ಅಣ್ಣ ಅಂತಾನೆ ತಿಳ್ಕೊ. ಈಗ ಬೆಚ್ಚಗೆ ಹಾಯಾಗಿ ನನ್ನನ್ನು ತಪ್ಕೊಂಡು ಮಲ್ಕೊ. ನಮಸ್ಕಾರ. ನಮಸ್ಕಾರ. ಹ್ಯಾಪಿ ಮ್ಯಾರೇಜ್ ಲೈಫ್. ಮೀಟ್ ಮೈ ವೈಫ್ ಲಕ್ಷ್ಮಿ. ನಮಸ್ಕಾರ. ಊಟ ಮಾಡ್ಕೊಂಡು ಹೋಗಿ. ಹಲೋ, ಪುರುಸತ್ ಮಾಡ್ಕೊಂಡು ಬಂದೇ ಬಿಟ್ರಿ. ಬಾಯ್ ಬಾಯ್. ಮೀಟ್ ಮಿಸ್ಟರ್ ಸುರೇಶ್. ಹಲೋ, ಇವರು ಶಂಕರ್ ಅಂತ. ಇವರು ಬಾಕ್ಸಿಂಗ್ ಚಾಂಪಿಯನ್. ಹಲೋ ಸೀತಾರಾಮ್. ಮಾತಾಡ್ತಾ ಇರಿ. ಬೈ ದ ವೇ, ಬಾಕ್ಸಿಂಗ್ ಅಂದ್ರೆ ನನಗೂ ತುಂಬಾ ಇಷ್ಟ. ಮೀಟ್ ಮೈ ವೈಫ್ ಲಕ್ಷ್ಮಿ. ನಮಸ್ಕಾರ. ನಮಸ್ಕಾರಮ್ಮ. ಲಕ್ಷ್ಮಿ, ಒಂದ್ ನಿಮಿಷ ಬರ್ತೀರಾ? ಡಾಕ್ಟ್ರೆ, ಯು ಆರ್ ರಿಯಲಿ ಗ್ರೇಟ್ ಮ್ಯಾನ್. ಒಬ್ಬ ಹುಚ್ಚಿನ ಮದುವೆ ಮಾಡ್ಕೊಂಡು ಅವಳಿಗೆ ಬಾಳ್ ಕೊಟ್ಟಿದಿರಲ್ಲ. ಲಕ್ಷ್ಮಿ ನಿಮ್ಗೆ ಪರಿಚಯನಾ? ಗೊತ್ತಿಲ್ಲ ಏನು? ನಮ್ಮ ಅಮರ್ ತಂಗಿ ಅಲ್ವೇ? ಅಂತೂ ಬೆಂಕಿ ಹಚ್ಚಿಬಿಟ್ಟೆ. ಹಾಗಂದ್ರೇನೋ? ಅಷ್ಟೇ ಇಂಗ್ಲಿಷ್ ಗೊತ್ತಿಲ್ಲ ನಿಮ್ಗೆ? ನನಗೆ ಗೊತ್ತಿಲ್ಲ, ನೀನೇ ಹೇಳ್ಕೊಡಪ್ಪ. 6 ಅಂದ್ರೆ 6, ಗೋಸ್ ಅಂದ್ರೆ ಹೋಗುತ್ತೆ, 7 ಅಂದ್ರೆ 7. ಕಾಫಿ ಆರೋಗುತ್ತೆ 7 ಅಂತ. ಪ್ರಚಂಡ ಕಾಣೋ ನೀನು. ದನ ಇಲ್ಲ?
ಅಂಕಲ್ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಬೆಳಗ್ಗೆ ಎದ್ದೆ, ನಿಮಗೆ ಇದ್ದೆ, ಅದಕ್ಕೆ ನಾನು ಕಾಫಿ ಮಾಡ್ಕೊಂಡ್ ಬಂದೆ. ಓಹೋ, ನೀನ್ ಕಾಫಿ ಬೇರೆ ಮಾಡಕ್ ಬರುತ್ತಾ? ಮಾಡ್ದೆ ಏನು? ನನ್ ಶಿಷ್ಯನ ಏವನ್ನ ತಯಾರಿ ಮಾಡಿದೀನಿ. ರಾತ್ರಿ ಎಲ್ಲ ಮನೆಗ್ ಬರ್ದೆ ಎಲ್ಲೋಗಿದ್ದೆ? ರಾತ್ರಿ ಮನೇಲೆ ಮಲಗಿದೀನಿ ಅನ್ಕೊಂಡೆ, ನಿದ್ರೆ ಬಂದ್ಬಿಡ್ತು. ಬೆಳಿಗ್ಗೆ ನೋಡ್ತೀನಿ ಅದು ಪಾರ್ಕ್ ಆಗಿತ್ತು. ನನ್ನ ಕರ್ಮ. ನಿನ್ ಕರ್ಮ ಅಲ್ವೋ? ಮೂಗ್ನಿಂದ ಹೊರಗ್ ಬರೋ ತನಕ ಕುಡಿದ್ರೆ ಇನ್ನೇನಾಗುತ್ತೆ? ಮೂಗಿನಿಂದ ಹೊರಗ್ ಬರ್ಲಿಲ್ಲ, ಇನ್ನ ಬಂತು. ಬಾಯ್. ಅದಿರ್ಲಿ, ಅಕ್ಕಿ ಬೇಳೆ ಗೋಧಿ ಓಲ್ಟಿನ್ ತರಕ್ ದುಡ್ಡು ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ? ಅವೆಲ್ಲ ಆಂಟಿನ ಇದೆ. ಅದ್ ನನಗ್ ಗೊತ್ತು. ತಂದ್ಯಾ ಅಂದೆ? ನೀನ್ ಕೊಟ್ಟಣ ನಮ್ಮನ್ನ ಬಲವಂತವಾಗಿ ಕಿತ್ಕೊಂಡ್ಬಿಟ್ಟ. ಅಂಗಡಿ ಕೊಡಕ್ಕ ಆಸೆ ಬಿಡ್ಲಿಲ್ಲ. ಬರ್ತಾ ಬರ್ತಾ ನಿನ್ ಕುರ್ತ ಚಟ ಅತಿ ಆಯ್ತು. ನಾನ್ ಕೊಟ್ಟ ಹಣ ತಂದು ತೋರ್ಸಿದ್ರೆ ನಿನ್ಗೆ ಈ ಮನೆ ಜಾಗ ತೊಳ್ಗೋಲಿಂದ. ಎಲ್ಲಿಗಪ್ಪ ಹೋಗ್ಲಿ? ಎಲ್ಲಾದ್ರೂ ಹಾಳಾಗೋಗು, ನಿನ್ ಮುಖ ಕೊಡ ನಂಗೆ ತೋರ್ಸ್ಬೇಡ. ಅವಳು ಹಾಕೊಂಡು ಓಡಾಡ್ತೀನೋ? ಏಯ್, ನನ್ನ ಮನೆ ಹೊಸಲು ಕೊಡ ತುಳಿಬೇಡ ಅಂದೆ. ಹಾಕೊಂಡೆ ಓಡಾಡ್ತೀನಿ. ಐ ಸೆ ಗೆಟ್ ಔಟ್. ಹೋಗ್ತೀನಪ್ಪ. ನಾನು ಹೋದ್ಮೇಲೆ ದನ ಇಲ್ಲ ಅಂತ ನೀನೇ ಹುಡುಕ್ಬೇಕಾಗುತ್ತೆ. ನನಗ್ ದನ ಬೇಕಾದ್ರೆ ರಸ್ತೆಲಿ ಹಿಡ್ಕೊಂಡ್ ಬರ್ತೀನಿ, ಹೋಗು. ಹೊಟ್ಟೆಗಿಲ್ದೆ ತಿರ್ಕೊಂಡು ಬಿಡ್ತೀನಿ. ಪೊಲೀಸ್ನವ್ರು ಕಳ್ಳ ಅಂತ ಜೈಲ್ಗೆ ಹಾಕ್ತಾರೆ. ಅಬ್ಬಾ, ನಮಗ್ ಸ್ವಲ್ಪ ನೆಮ್ಮದಿ. ನೀವ್ ಮೊದ್ಲು ಹೋಗು. ಅಷ್ಟೇ ಅಂತೀಯ? ಹೌದು, ಅಷ್ಟೇ ಅಂದೆ. ಅಡಿಗೆ ಮಾಡಿಬಿಟ್ಟು ಹೋಗ್ತೀನಿ ಕಣ. ನೀನ್ ಅಡ್ಗೆನ ಬೇಡ ಏನು ಬೇಡ, ಮೊದ್ಲಿನಿಂದ ಹೊರಡು. ರಾಜು, ಅಡಿಗೆ ಚೆನ್ನಾಗಿ ಮಾಡು, ಉಪ್ಪು ಖಾರ ಸರಿಯಾಗಿ ಹಾಕು. ಮಾಮ, ಅಪ್ಪ ದನ ಅಂಕಲ್ಲು. ರಾಜು, ಈ ಸುಮ್ನೆ ಮಳೆ ಬೇಡ, ಕೈ ಬಾಯಿ ಸುಟ್ಕೊಳ್ಳಿ. ಕೈ ಬಾಯಿ ಸುಡ್ಕೋತಾರಂತೆ. ಒಬ್ಬನೇ ನಳ ಮಹಾರಾಜ. ಮಂಜುಂಡ, ಮಂಜುಂಡ, ಒಂದು 100 ರೂಪಾಯಿ ಸಾಲ ಕೊಡ. ನನಗೆ ಸಾಲ ಇರಾಗು ರೂಢಿಲ್ಲ ನೋಡು. ನೀವು ಯಾಕೆ ದುಡ್ಡು ಕುಡಿಯಾಗ್ದಾನೆ ಇರು ಅಂದಲ್ವಾ? ನಿನ್ನೆ 100 ರೂಪಾಯಿ ಖರ್ಚು ಮಾಡಿ ಕುಂಡಾಕಲ್ಲ, ಅದನ್ನ ಅಮರು ಮನೆಗೆ ಸಾಮಾನು ತಗೊಂಡ್ ಕೊಟ್ಟಿದ್ದು. ಈಗ ನನ್ನ ಮೇಲೆ ರೇಗಾಡ್ತಾ ಇದ್ದಾನೆ. ಮೊದಲೇ ರಾಮಣ್ಣನ್ ಭಕ್ತ. ಹೌದೌದು, ಅಲ್ಲಿ ಇಲ್ಲಿ ಹೋಗಿ ನಿನ್ ಕೈ ಕೊಟ್ಟವನೆ ದುಡ್ಡ. ನೋಡು, ನಿಂದೆಲ್ಲ ತಪ್ಪು, ಎಲ್ಲ ಹೌದು. ತಪ್ಪು ಯಾರ್ದಾದ್ರೇನಾ? ಈಗ ಮನೆಗೆ ಸಾಮಾನು ತಗೊಂಡೋಗ್ಲಿಲ್ಲ ಅಂದ್ರೆ ಮನೆಗೆ ಸೇರ್ಸಲ್ಲ ಅಂತಿದ್ದಾನೆ. ಸೇರು ಸರ್ ಬ್ಯಾ ಮರದ ಕೇಳೋ ಮನೆಗೋ, ಆಕಾಶನಿ ಚಾವಣಿ ಅನ್ಕೋ. ಹೋಗಿ ಹೋಗಿ ನಿನ್ನ ಹತ್ರ ನನ್ ಕಷ್ಟ ಹೇಳ್ಕೊತಿದೀನಿ ನೋಡು. ನನ್ನ ತಲೆಗೆ ಹಳೆ ಎಕ್ಕಡ ಓಡ್ಕೋಬೇಕು. ಓಡ್ಕೋ, ನನ್ನ ಎಕ್ಕಡ ಹಳೆ ಕಿತ್ತೋಗೈತೆ. ಈ ಕುರ್ಕರ್ ಸಾವಾಸನೆ ಹೀಗೆ. ದನ ಲೋ ದನ, ನನ್ನ ಪ್ಲಾನು. ನಾನು ನಿನ್ನೆ ಒಂದ್ ಮ್ಯಾಕೆ ಮರಿ ಕತ್ಕೊಂಬಂದೆ. ಅದನ್ನ 50 ರೂಪಾಯಿ ತಳ್ಬಿಟ್ಟೆ. ಮೂಗಿನ ತನಕ ಕುಡ್ದೆ. ನೀನೊಂದ್ ಕೆಲಸ ಮಾಡು ನೋಡು, ಅದನ್ನ ಇಲ್ಲಿ ಕೊಡು, ಇಲ್ಲ ಅಂದ್ರೆ ಅಲ್ಲಿ ಇಡು. ಒಂದ್ ಕೆಲಸ ಮಾಡು, ನೀನು ಒಂದ್ ಮ್ಯಾಕೆನೆ ಹೊಡ್ಕೊಂಬ. ಅದನ್ನ ನಾ ತಂದ್ಬಿಡ್ತೀನಿ. 250 ರೂಪಾಯಿ ಬರ್ತದೆ. ನಿನಗರ್ಧ ನನಗರ್ಧ. ಮನೆ ಸಾಮಾನಿಗೆ 100 ರೂಪಾಯಿ ತಂದ್ಬಿಡೋದು. ಇನ್ ಬಾಕಿ 25 ರೂಪಾಯಿ ಮಾಮೂಲಿ ರಮ್ಮಣ್ಣನ ಬಳ್ಳಿಗೆ ಅಷ್ಟೇ. ಅಯ್ಯೋ, ಹೇಗಪ್ಪ ಕತಿಯೋದು? ಭಯ ಆಗ್ತಿದೆಯಲ್ಲ. ಈ ಬುಟ್ಟಿಲಿರೋ ಅಣ್ಣ ಹೊಟ್ಟೆ ಒಳಗಡೆ ಹೋದ್ರೆ ಯಾರೇನು ಮಾಡಕ್ಕಾಗೋದಿಲ್ಲ. ಏನಾಯ್ತಲ್ಲ? ಯಾಕೋ ಸಮ ಸಬ್ಗಿದೆ? ನನ್ನಿಂದ ಅವ್ನ್ ಮರಿನೇ ಕಾಣ್ತಿಲ್ಲ. ಯಾವನ ಕಳ್ಬಡ್ಡಿ ಮಗ ಕತ್ಕೊಂಡೋಗಿರ್ಬೇಕಂಡ್ಲೆ. ಅಲ್ಲೋಣ ಅಲ್ಲಿ ನಿನ್ನೆ ಮರಿನ್ ಕದ್ದ, ಇವತ್ತು ಮೇಕೆ ಕರಿಯಕ್ ಬಂದಾನೆ. ಸಿಕ್ತು. ಏನ್ ಮಾಡ್ತಿದ್ದಾರೆ? ನಿನ್ನೆ ಮೇಕೆ ಮೇಲೆ ಕದ್ದೆ, ಇವತ್ತು ಮೇಕೆಲೆ ಕೈ. ಯಾಕೆ ಬಿಡ್ತಾ ಇದ್ದೀರಾ? ಈ ಬಡ್ಡಿ ಆಯ್ದ ನಿನ್ನೆ ಮೇಕೆ ಮರಿ ಕದ್ದು ಇವತ್ತು ಮೇಕೆ ಕರಿಯಕ್ ಬಂದವನೆ. ಅಯ್ಯೋ, ಅವ್ರಂತವ್ರಲ್ಲಪ್ಪ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸಿಕ್ಕಾಪಟ್ಟೆ ಕುಡಿದು ಬಿಟ್ಟಿದ್ದಾರೆ. ಬಿಟ್ಬಿಡಿಪ್ಪ. ಸುಮ್ಮನೆ ಬೆಳಕೆಲ್ಲ ಕಣವ. ಅಯ್ಯೋ, ನಿನ್ನೆ ಮೇಕೆ ಮರಿನ್ ಕದ್ದಿದ್ದು ನಂಜುಂಡ. ಎಲ್ಲವನು ಬಡ್ಡಿ ಆಯ್ದು ಸಾರ ಅಂಗಡಿಯಲ್ಲಿದ್ದಾನೆ. ಅವನೇ ಮೇಕೆನ್ ಕದ್ಕೊಂಬ ಅಂತ ಕಳಿಸ್ತ. ಸುಳ್ಳು ಹೇಳಿದ್ರೆ ಸಿಗಿ ಹಾಕ್ಬಿಡ್ತೀನಿ. ಹೊಟ್ಟೆಲಿರೋ ರಮ್ಮಣ್ಣ ನಂಗೆ ಯಾವತ್ತೂ ಸುಳ್ಳು ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಬೇಕಾದ್ರೆ ನಂಜುನನ್ನ ಕೇಳಿ. ನಡೀರೋ ಅಲ್ಲೇ ಕಣ. ಯಾಕೆ ಧನ್ರಾಜ್ ಇಷ್ಟೊಂದು ಕುಡಿತೀರಿ? ಅಮರು ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟ. ಬನ್ನಿ, ನಾನ್ ನಿಮ್ ಮನೆ ಕರ್ಕೊಂಡು ಹೋಗ್ತೀನಿ. ಬೇಡ, ನನಗೇನ್ ರೋಷ ಇಲ್ವಾ? ಹಠ ಮಾಡ್ಬೇಡಿ, ಬನ್ನಿ ಕೂತ್ಕೊಳ್ಳಿ. ಮುಂದೂಡಿದ್ರೆ ಬನ್ನಿ, ಪರವಾಗಿಲ್ಲ.
ಮೆಲ್ಲಿಗೆ. ಅಪ್ಪ, ಆ ಮಗುಗೇನೂ ಆಗ್ಲಿಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ಈ ಜನ್ಮದಲ್ಲಿ ಮಕ್ಕಳಾಗ್ಲಿಲ್ಲ. ಆ ಮಗುಗೇನಾದ್ರೂ ಆಗಿದ್ರೆ ಮುಂದಿನ ಜನ್ಮದಲ್ಲೂ ಬಂಜ ಆಗ್ತಿದ್ನೋ ಏನೋ. ಪಂಚೆ ಅಂತ ಯಾರು ಹೇಳಿದ್ ನಿಮ್ಗೆ? ನಿಮ್ಗೊಬ್ಬ ಮಗ ಇದಾನೆ. ನನ್ ಮನಸ್ ಸಮಾಧಾನಕ್ಕೆ ಅಂತ ಹೀಗೆಲ್ಲ ಹೇಳ್ಬೇಡಿ. ಇದ್ದನ್ನೇ ಹೇಳ್ತಿದ್ದೀನಿ. ಅಮರ್ ಮನೇಲಿರೋ ರಾಜ ನಿಮ್ ಮಗನಮ್ಮ. ಪ್ಲೀಸ್, ಏನೇನು ಹೇಳಿ ನನ್ ತಲೆ ಕೆಡಿಸ್ಬೇಡಿ. ಕೊಂಡಾಗದಾಗ ನಮ್ಮ ಅಪ್ಪನೇ ನಾನು ಸುಳ್ಳು ಹೇಳೋದಿಲ್ಲ. ನೀವೇ ಅಮರ್ ತಂಗಿ ಹೂವ ಹಿಂದೆ ಅರಗುಚ್ಚಿ ಆಗಿದ್ರಿ. ರಾಜು ನಿಮ್ ಹೊಟ್ಟೆ ಹುಟ್ಟಿದ ಮಗ ಕಣಮ್ಮ. ನಿಮ್ ಮಾತನ್ನ ನನ್ನ ನಂಬಿಕೆ ಇಲ್ಲ. ನೀವು ಹುಚ್ಚಿ ಆಗಿದ್ದಾಗ ನಿಮ್ ಕೈನಲ್ಲಿ ಎಷ್ಟೊಂದು ಏಡ್ ತಿಂದಿದ್ದೀನಿ ಗೊತ್ತಾ? ಅಮರ್ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದ ಗೊತ್ತಾ? ಅಯ್ಯೋ, ಹೋಗಿ ಹೋಗಿ ನಿಮ್ಮ ಹತ್ರ ನಿಜಾನೆಲ್ಲ ಹೇಳ್ಬಿಟ್ನಲ್ಲ. ಅಮ್ಮವ್ರಿಗೆ ಗೊತ್ತಾದ್ರೆ ನನ್ನ ಭೂಗತ ಮಾಡ್ಬಿಡ್ತಾನೆ. ಲಕ್ಷ್ಮಿ, ಏನಮ್ಮ ಇದಲ್ಲ? ಲಕ್ಷ್ಮಿ ಅಲ್ಲಣ್ಣ, ನಿನ್ ತಂಗಿ ಉಮಾ ಅಣ್ಣ. ಉಮಾ, ನನ್ನ ತಂಗಿ ಸತ್ತು 5 ವರ್ಷ ಆಯ್ತು. ಇಲ್ಲಣ್ಣ, ನಿನ್ ತಾಯಿಲ್ಲ. ಅವತ್ತು ಮನೇಲಿ ಮಗುನ ಬಿಟ್ಟೋಗ್ತಿದ್ದಳು. ಡಾಕ್ಟರ್ ಕಾರ್ ಕೆಳಗಡೆ ಬಿದ್ಬಿಟ್ಟೆ. ನನಗೆ ಜ್ಞಾನ ತಪ್ಪೋಯ್ತು. ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಡೋಗಿ ನನಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಆಮೇಲೆ ಚಿಕ್ಕನ್ನಲ್ಲಿ ನಿನ್ ತಲೆ ಹೀಗ್ತಿದ್ದು ಒಂಥರ ಹುಚ್ಚಾಗಿದ್ನಲ್ಲ, ಅದು ವಾಸಿ ಆಗುತ್ತಣ್ಣ. ಓ, ಹೀಗೆಲ್ಲ ಹೇಳುವಂತ ಡಾಕ್ಟರ್ ಶಂಕರ್ ಹೇಳ್ಕೊಟ್ನಾ? ಇಲ್ಲಣ್ಣ, ಇವತ್ತು ನಿನ್ ಕಾರ್ಗೆ ಒಂದ್ ಮಗು ಸಿಕ್ಕಾಕೊಳ್ಳೋದ್ರಲ್ಲಿತ್ತು. ಅದನ್ನ ಕಾಪಾಡ್ಬೇಕು ಅಂತ. ಸಾಕ್ ನಿಲ್ಸಿ ನಿಮ್ ಕತೆನ. ನೀವು ಡಾಕ್ಟರ್ ಶಂಕರ್ ಹೆಂಡತಿ. ಹಿಂದೆ ಎಂದು ನಿಮ್ಮ ಅಣ್ಣ, ಮಾತಾಡ್ತೀಯ? ಮರ್ತು ಬಿಟ್ಟಿಯಾ? ನಾನು ಹುಚ್ಚಿ ಆಗಿದ್ದಾಗ ನನ್ನ ಒಂದು ಚಿಕ್ಕ ಮಗು ತರ ನೋಡ್ಕೊಂಡೆ. ನಿನ್ನ ಕೈಯಾರ ಅನ್ನ ತಿನ್ನಿಸ್ದೆ, ಹೆಗಲ್ ಮೇಲೆ ಎತ್ಕೊಂಡು ಓಡಾಡಿಸ್ದೆ. ಜ್ಞಾಪಿಸ್ಕೊಂಡ? ಜ್ಞಾಪಿಸ್ಕೊ. ಹುಚ್ಚು ತಂಗಿ ನಾನೇನಣ್ಣ, ನಾನೇ. ಲಕ್ಷ್ಮಿ, ಯಾಕೆ ನನ್ನ ತಲೆ ತಿಂತಾ ಇದ್ಯಾ? ಶಂಕರ್ ನಿನ್ಗೇನ್ ಕಮ್ಮಿ ಮಾಡಿದಾನೆ? ನಿನ್ನ ಪ್ರೀತಿಸ್ತಾರ? ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ಈ ಅಣ್ಣನ ಪ್ರೀತಿ, ಮಮತೆ, ವಾತ್ಸಲ್ಯ. ಸಾಕ್ ನಿಲ್ಸು. ನಾನು ನಿನ್ಗೆ ಅಣ್ಣ ಅಲ್ಲ ಅಲ್ಲ ಅಲ್ಲ. ನೋಡು, ನನ್ನ ಕಣ್ಗಳು ನೋಡ್ಕೊಂಡು ಹೇಳು, ನಾನು ತಂಗಿ ಅಲ್ಲ ಅಂತ. ಯಾಕಣ್ಣ, ನೀನ್ ಸಾಕ್ತಾರೆ ಮಗುಗೆ ನಾನ್ ತಾಯಿ ಅಂತ ಪ್ರಪಂಚ ಗೊತ್ತಾದ್ರೆ ನನ್ನ ಬಾಳ ಹಾಳಾಗುತ್ತೆ ಅಂತ ನಿನ್ನ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ದೂರ ಮಾಡ್ತಾ ಇದೆಯೇನಣ್ಣ? ಇದನ್ನೆಲ್ಲ ಯಾರು ಹೇಳಿದ್ ನಿನ್ಗೆ? ದನ ಹೇಳ್ದ ಅಣ್ಣ. ಆಮೇಲೆ ಎಲ್ಲ ನನಗೆ ಜ್ಞಾಪಕ ಬಂತು. ಲಕ್ಷ್ಮಿ, ಅವನ್ ಹೇಳ್ಬಿಟ್ಟ, ಇವಳು ಕೇಳ್ಬಿಟ್ಲು. ಆ ಮಗು ನನ್ ಮಗುನೇ. 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಮದುವೆ ಆಗೋಕ್ ಮುಂಚೆ ತಾಯಿ ಆದೆ ಅಂತ ನಂಗೂ ಅಮರ್ಗೂ ಕೆಟ್ಟ ಹೆಸರು ಬರ್ಕೊಡ್ತು ಅಂತ ನಮ್ಮ ಅಣ್ಣ ಕಳಂಕನ ನಿನ್ ತಲೆ ಕಟ್ಟಿದಾನೆ. 1000 ಜನ 1000 ಹೇಳಿ ನಂಗೂ ಅಮರ್ಗೂ ಮದುವೆ ಆಗದೆ ಇರ್ಬೋದು. ಆದ್ರೆ ನಾವಿಬ್ರು ಗಂಡ ಹೆಂಡತಿಗಿಂತ ಹೆಚ್ಚಾಗಿದ್ದೀವಿ. ರಾಜ ನಮ್ಗೆ ಹುಟ್ಟಿದ ಮಗುನೇ ಅಲ್ವಾ ಅಮರ್? ಸುಳ್ಳು, ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮೇಲೆ ಕಳಂಕ ಬರ್ಕೊಡ್ದು ಅಂತ ಯಾಕೋ ಅದನ್ನ ನಿಮ್ ತಲೆ ಮೇಲೆ ಹಾಕೊಳ್ತಾ ಇದ್ದೀರಾ. ದನ ನನಗೆ ನಿಜಾನೇ ಹೇಳಿದ್ದಾನೆ. ಅವನೊಬ್ಬ ಕುಡುಕ, ಕುಡಿದು ನನಗೆ ಏನೇನೋ ಹೇಳಿರ್ತಾನೆ. ಲಕ್ಷ್ಮಿ, ನನ್ ಮಗುನ, ನನ್ನ ಅಮರ್ನ ನನ್ನಿಂದ ಕಿತ್ಕೊಳ್ಳೋಕೆ ಯಾಕಮ್ಮ ಪ್ರಯತ್ನ ಪಡ್ತಿದ್ಯಾ? ನಿನಗ್ ಮಕ್ಕಳಿಲ್ಲ ಅಂತ ತಾನೆ? ದೇವ್ರಂತ ಗಂಡ ಇದ್ದಾನೆ. ಇವತ್ತಲ್ಲ ನಾಳೆ ನಿನಗ್ ಮಕ್ಕಳು ಆಗೇ ಆಗುತ್ತೆ. ನನಗೆ ಆಕ್ಸಿಡೆಂಟ್ ಆದ್ಮೇಲೆ ನನಗ್ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಿನಗ್ ಮಕ್ಕಳಾಗ್ಲಿಲ್ಲ ಅಂತ ನನ್ ಮಗನ್ ಕಿತ್ಕೊಳಕ್ ನೋಡ್ತೀಯಾ? ಇಲ್ಲ ಅಣ್ಣ, ನಾನ್ ನಿನ್ ತಂಗಿ ಉಮಾ ಅಣ್ಣ. ರಾಜು ನನ್ನ ಹೆತ್ತು ಮಗು ಅಣ್ಣ. ನನ್ಗೊಬ್ಳು ಹುಚ್ಚು ತಂಗಿ ಇದ್ಲು, ಅವಳು ಸತ್ತೋದು ತಿಳ್ಕೊಂಡೆ. ನನ್ ತಂಗಿ ಹಾಗೆ ನಾಟಕ ಆಡಿ ನನ್ ಮಗು ನನ್ನಿಂದ ಕಿತ್ಕೊಳಕ್ ನೋಡ್ತಿದ್ಯಾ? ನೋಡು, ನನ್ ತಂಗಿ ಸತ್ತದ್ದು. ನನ್ಗೆ ಯಾವ ತಂಗಿನೂ ಇಲ್ಲ. ಹೊರಟೋಗು. ಹೋಗಿಲ್ಲ.
ಅಯ್ಯೋ, ಅಳ್ಬೇಕಾದ ಹೆಂಗಸು ನಾನೇ ಸುಮ್ಮನೆ ಇದ್ದೀನಿ. ನೀವ್ ಯಾಕೆ ಅಳ್ತಾ ಇದ್ದೀರಾ? ನನ್ ತಂಗಿ ಬಾಯಿ ತುಂಬಾ ಅಣ್ಣ ಅಂದಾಗ ನಾನು ಅಣ್ಣ ಅಲ್ಲ ಅನ್ಬಿಟ್ಟೆ. ನಾವು ಮಾಡಿದ್ದಲ್ಲ ಅವಳು ಒಳ್ಳೇದಕ್ಕೆ ತಾನೆ. ಪಾಪ ಎಷ್ಟು ನೊಂದ್ಕೊಂಡ್ಲೋ ಏನೋ. ನಾಳೆ ನಾವೇ ಹೋಗಿ ಅವಳನ್ನ ಸಮಾಧಾನ ಮಾಡೋಣ. ಪದ್ಮ, ನೀನ್ ನನ್ನ ಪಾಲ್ಗೆ ದೇವತೆ ಪದ್ಮ. ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಪದ್ಮ. ಭಗವಂತ, ನನ್ ಯಾಕೆ ಹುಚ್ಚಾಗೆ ಹಿಡ್ದೆ? ಯಾಕೆ ಹೀಗ್ ಮಾಡ್ದೆ? ನನ್ ಮನಸ್ಸಂಟ ನಿನಗೆ ಅರ್ಥ ಆಗ್ತಾ ಇಲ್ವಾ? ಅಮರ್ ನನ್ನ ಅಣ್ಣ, ರಾಜು ನನ್ ಮಗ ಅಂತ ಹೇಳು ಸ್ವಾತಂತ್ರ್ಯ ಕೂಡ ಇಲ್ದಾಗ ಮಾಡ್ದೆ. ನನ್ನ ಸುಖ ಸಂತೋಷ ನಿನಗೆ ಇಷ್ಟ ಇಲ್ವಾ? ಲಕ್ಷ್ಮಿ, ಯಾಕೇನಾಯ್ತು? ಓಹೋ, ಗೊತ್ತಾಯ್ತು. ಮಾಮೂಲಿ ಕಾರಣ, ಮಕ್ಕಳಿಲ್ಲ ಅಂತನಾ? ಈ ಹೆಂಗಸ್ರ ಹೀಗೆ, ಯಾವ್ದಾದ್ರೂ ಒಂದು ಮಗು ನೋಡಿದ ತಕ್ಷಣ ತಮಗೂ ಒಂದಿಂತ ಮಗು ಇರಬಾರ್ದಿತ್ತ ಅಂತ ಕೊರಗೋದು. ಲಕ್ಷ್ಮಿ, ರಾಜು ಅಂತ ಮಗು ನಿನಗ್ ಬೇಕಾ? ರಾಜು ನಿನಗ್ ಬೇಕಾ? ಹೇಳು. ಅಂತ ಅದೃಷ್ಟ ಕೇಳ್ಕೊಂಡ್ ಬಂದಿಲ್ವಲ್ಲ. ರಾಜು ಹೇಗಿದ್ರು ತಾಯಿ ಇಲ್ಲ, ನಾವ್ಯಾಕೆ ಅವನ್ನ ಸಾಕೋಬಾರ್ದು? ರಾಜು ನಮಗ್ ಕೊಡಕ್ಕೆ ಅಮರ್ ಒಪ್ಕೊಳ್ತಾರ? ಅಮರ್ನ ನಾನು ಒಪ್ಪಿಸ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ತಂಗಿ ಮಗನ್ ಬಿಟ್ಟಿರೋಕೆ ಅಮರ್ ಇಷ್ಟ ಇಲ್ಲ ಅಂತ ನನಗನ್ಸುತ್ತೆ. ನೋಡ್ ಲಕ್ಷ್ಮಿ, ರಾಜುಗೆ ತಾಯಿ ಪ್ರೇಮ ಸಂಪೂರ್ಣವಾಗಿ ಸಿಗೋ ಹಾಗಿದ್ರೆ ಅಮರ್ ಖಂಡಿತ ಒಪ್ಕೋತಾನೆ. ಆದ್ರೆ ಒಂದ್ ಮಾತು, ರಾಜುನ ಹೆತ್ತ ತಾಯಿ ಹಾಗೆ ನೋಡ್ಕೋತೀಯಾ? ರಾಜುನ ನನ್ನ ಹೆತ್ತ ಮಗು ಆಗಿ ನೋಡ್ಕೋತೀನಿ, ಖಂಡಿತವಾಗಿ ನೋಡ್ಕೋತೀನಿ. ನೋಡ್ದ್ಯಾ, ನಂದವ್ರ ಮನದಲ್ಲಿ ಅನ್ನೋ ಹಾಗೆ ಅಮರ್ ಹಾಜರ್. ನಿನ್ನೆ ನೋಡಕ್ ಬರೋಣ ಅಂತಿದ್ವಿ. ಯಾರೇ ಇವರು? ಇವರು ಗೊತ್ತಾಯ್ತು ಬಿಡು, ಕೂತ್ಕೋ. ಅಮರ್, ರಾಜುನ ಕರ್ಕೊಂಡ್ ಬರ್ಲಿಲ್ಲ? ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ. ಅಮರ್, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನ್ ವಿಷಯ? ರಾಜುನ ನಿನ್ ತಂಗಿಗೆ ಕೊಟ್ಬಿಡು. ನನ್ ತಂಗಿಗ? ಲಕ್ಷ್ಮಿಗೋ, ಅವಳಿಗಂತೂ ಮಕ್ಕಳಾಗೋ ಯೋಗ ಇಲ್ಲ. ನೋಡು ಅಮರ್, ನಿನಗೂ ಮದುವೆ ಆಗುತ್ತೆ, ಮನೆ ತುಂಬಾ ಮಕ್ಕಳು ಆಗುತ್ತೆ. ರಾಜು ಅವಳ ಜೊತೆ ಇದ್ರೆ ಅವಳಿಗೂ ಸಮಾಧಾನ, ಅವನು ಸುಖವಾಗಿರ್ತಾನೆ. ರಾಜು ನನ್ನನ್ನು ಬಿಟ್ಟು ಒಂದ್ ಕ್ಷಣನೂ ಇರೋದಿಲ್ಲ. ಅಮರ್, ರಾಜು ಲಕ್ಷ್ಮಿ ಜೊತೆ ಸ್ವಲ್ಪ ದಿವಸ ಇದ್ರೆ ಸಾಕು, ಅವಳ ಹಿಂದೆನೆ ಅಮ್ಮ ಅಮ್ಮ ಅಂತ ಸುತ್ತಾಡ್ತಾನೆ. ಅವಳು ಬೇರೆ ಯಾರು ಜ್ಞಾಪಕಕ್ಕೆ ಬರೋದಿಲ್ಲ. ಲಕ್ಷ್ಮಿ ಕೂಡ ನಿನ್ನೆ ಒಡಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದ್ದಾಳೆ. ದಯವಿಟ್ಟು ಅವಳು ನಿರಾಸೆ ಮಾಡಬೇಡ. ನನಗೂ ರಾಜನ್ ಬಿಟ್ಟಿರಕ್ಕಾಗೋದಿಲ್ಲ. ಸರಿ, ರಾಜನ್ ಮಾತು ಕೇಳ್ತೀನಿ. ಅಣ್ಣ, ಮಕ್ಕಳಿಲ್ಲದೆ ಇರೋ ಈ ನಿನ್ ತಂಗಿ ಮಡ್ಲಿ ತುಂಬಣ್ಣ, ರಾಜುನ ನನ್ನ ಹೆತ್ತ ಮಗು ಹಾಗೆ ನೋಡ್ಕೋತೀನಿ. ನನ್ನ ಈ ಆಸೆ ನಿರಾಸೆ ಮಾಡ್ಬೇಡಣ್ಣ, ನಿರಾಸೆ ಮಾಡ್ಬೇಡ. ನಾನ್ ರಾಜುನ್ ಚೆನ್ನಾಗಿ ನೋಡ್ಕೋತೀನಣ್ಣ, ನಿಜವಾಗ್ಲೂನಣ್ಣ. ನಾನ್ ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ. ರಾಜು, ಹಾಗೆಲ್ಲ ಅನ್ಬಾರ್ದಪ್ಪ. ಲಕ್ಷ್ಮಿ ಆಂಟಿಗೆ ನಿನ್ ಕಂಡ್ರೆ ಇಷ್ಟ. ನಂಗೆ ನಿಂಗೆ ಕಲಿಯೋಣ ತುಂಬಾ ಇಷ್ಟ. ಹಾ, ಲಕ್ಷ್ಮಿ ಆಂಟಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೀನೇನೇ ಹೇಳಿದ್ರು ನಾನು ಹೋಗಲ್ಲ. ರಾಜು, ನಮ್ಮ ಮಕ್ಕಳಿಲ್ಲ, ನೀನ್ ನಮ್ಮ ಮನೆಗೆ ಬಂದ್ರೆ ನಮಗ್ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಮಾಮಂಗೂ ಮಕ್ಕಳಿಲ್ಲ, ನಾನ್ ಬಂದ್ರೆ ನಮ್ಮ ಮಾಮಂಗೂ ದುಃಖ ಅಲ್ವಾ? ಹಾಗಲ್ಲ ರಾಜು, ನೋಡು, ನನ್ ಗಂಡ್ಸು ನನ್ಗೆ ಎಷ್ಟೇ ದುಃಖ ಆದ್ರೂ ತಡ್ಕೊಳ್ಳೋ ಶಕ್ತಿ ಇದೆ. ಲಕ್ಷ್ಮಿ ಆಂಟಿ ಮನ್ಸು ತುಂಬಾ ಮೃದು ಕಣ. ಪ್ಲೀಸ್ ರಾಜು, ಹೋಗೋ. ನಾನು ಹೋಗಲ್ಲ. ರಾಜು, ಬರ್ತಾ ಬರ್ತಾ ನಿನ್ ಹಠ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಡಾಕ್ಟರ್ ಅಂಕಲ್ ಜೊತೆ ಹೋಗು. ನೀನೆಷ್ಟೇ ಹೇಳಿದ್ರು ನಾನು ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಅಷ್ಟೇ. ಬನ್ನಿ ಡಾಕ್ಟರ್ ಅಂಕಲ್, ನಿಮ್ಮನೆಗೆ ಹೋಗೋಣ. ಬರ್ತೀನಮ್ಮರ್. ಲಕ್ಷ್ಮಿ, ನನ್ನ ಕ್ಲಿನಿಕಲ್ ಅರ್ಜೆಂಟ್ ಆಗಿ ಕೆಲಸ ಇದೆ. ರಾಜುನ ಒಳಗಡೆ ಕರ್ಕೊಂಡು ಹೋಗು.
ರಾಜಮಣಿ ರಾಜು ರಾಜು ನಾನು ನಿಮ್ಮಮ್ಮ ಕಣೋ. ನಮ್ಮಮ್ಮ ಸತ್ತೋದ್ಲು. ನೀನ್ ನಮ್ಮಮ್ಮ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಮ್ಮ ಸತ್ತಿಲ್ಲ ಕಣೋ, ಸತ್ತಿಲ್ಲ, ಬದುಕಿದ್ದೀನಿ, ಬದುಕಿದ್ದೀನಿ ಕಣೋ. ರಾಜು ನೀನು ಇರ್ತೀಯ? ನೀನು ಏನ್ ಬೇಕಾದ್ರೂ ತಗೊಂಡ್ ಕೊಡ್ತೀನಿ. ನಂಗೇನು ಬೇಡ. ಯಾಕೋ ಈ ತರ ಮುನ್ಸ್ಕೋತೀಯ? ನಂಗೆ ಮಾಮ ಬೇಕು. ನಾನ್ ಬೇಡವೇನು? ಬೇಡ. ನಾನು ನಮ್ಮ ಮಾಮನ್ ಬಿಟ್ಟಿರೋಲ್ಲ, ಮಾಮನೂ ನಾನ್ ಬಿಟ್ಟಿರೋಲ್ಲ. ನೀ ಯಾಕಲ್ತೀಯ? ನನ್ನ ಹತ್ರನೇ ಇಟ್ಕೋಬೇಕು ಅಂತ ಆಸೆ ಪಟ್ಟೆ, ಆದ್ರೆ ನೀನು ಇರಲ್ಲ ಅಂತೀಯಲ್ಲ, ಅದಕ್ಕೆ ಹಚ್ಚಿತ್ತು. ನೀನೇ ಇಲ್ಲಿ ಇಷ್ಟ ಅಳ್ತಾ ಇದೀಯಾ, ಅಲ್ಲಿ ನಮ್ಮ ಮಾಮ ನಾನಿಲ್ಲ ಅಂತ ಇನ್ನೆಷ್ಟು ಅಳ್ತಿರ್ಬೇಕು. ಅಳ್ಬೇಡ ಆಂಟಿ, ಅಳ್ಬೇಡ ಆಂಟಿ. ಒಂದ್ 4 ದಿವಸ ಇಲ್ಲಿ ಇರ್ತೀನಿ, ಆಮೇಲೆ ಮಾಮನ ಹತ್ರ ಹೋಗ್ತೀನಿ. ಓಕೆನಾ? ಓಕೆನಾ? ಪದ್ಮ, ಅಮ್ಮ, ರಾಜು ಬರ್ಲಿಲ್ವಾ? ಬಂದ್ಬಿಡ್ತಾನೆ ತಾನೆ? ಅಯ್ಯೋ ಹುಚ್ಚಿ, ಅವನಿಗೆ ಅವನ ಅಮ್ಮನ ಹತ್ರ ಇದ್ದಾನೆ, ಇಲ್ಲಿಗೆ ಯಾಕೆ ಬರ್ತಾನೆ? ರಾಜನ್ ಬಿಟ್ಟಿರೋದು ನನ್ ಕೈಲ ಆಗಲ್ಲ. ಅವನು ಹೆತ್ತು ತಾಯಿ ಹತ್ರ ಸೇರಿರ್ಬೋದು, ಆದ್ರೆ ಬೆಳೆಸಿದ ಹೃದಯಕ್ಕೆ ಅವನ್ ಬಿಟ್ಟಿರೋಕ್ ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಮರ್. ಪದ್ಮ, ನನಗ್ ಮಾತ್ರ ಅವ್ನು ಬಿಟ್ಟಿರಕ್ಕಾಗತ್ತೆ ಅಂತ ತಿಳ್ಕೊಂಡಿದ್ಯಾ? ನನ್ನ ಮನಸ್ಸನ್ನು ನಾನು ಕಲ್ ಮಾಡ್ಕೊಂಡಿಲ್ಲ. ಶಂಕರೇ ಬಂದು ರಾಜುನ ಅವನ ತಾಯಿ ಹತ್ರ ಕರ್ಕೊಂಡೋಗಿದ್ದಾನೆ, ಅವ್ನು ಸೇರ್ಬೇಕಾಗಿದ್ದ ಜಾಗ ಸೇರಿದ್ದಾನೆ. ನೋಡು, ಇನ್ಮೇಲೆ ಅವನ ತಾಯಿ ತಂದೆ ಪ್ರೀತಿ ಎಲ್ಲ ಸಿಗುತ್ತೆ. ನೀವೇನೇ ಹೇಳಿ, ರಾಜು ನಂಗೆ ಬೇಕು. ನೋಡು, ಆದಷ್ಟು ಬೇಗ ನೀನು ತಾಳಿ ಕಟ್ಟಿಬಿಡ್ತೀನಿ. ನಮ್ ರಾಜು ಅಂತ ಮುದ್ದಾದ ಮಕ್ಕಳನ್ನ ವರ್ಷಕ್ಕೂ ಹೆತ್ಕೋ. ನಾನ್ ಬೇಡ ಅಂತೀನ? ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ರಾಜು ಯಾವತ್ತೂ ನನ್ನ ಜೊತೆಲೇ ಇರ್ತಾನೆ, ನಾನೇ ಅವನ ತಾಯಿ. ನನಗ್ ಬೇರೆ ಮಕ್ಕಳಾದ್ರೆ ಎಲ್ಲಿ ರಾಜು ನನ್ನ ಪ್ರೀತಿ ಕಮ್ಮಿ ಆಗುತ್ತೋ, ರಾಜು ಮನ್ಸಿಗೆ ನೋವಾಗುತ್ತೋ ಅಂತ ನನಗ್ ಮಕ್ಕಳೇ ಆಗೋದು ಬೇಡ ಅಂತ ನಾನು ಆಪರೇಷನ್ ಮಾಡಿಸ್ಕೊಂಡೆ. ಪದ್ಮ, ಏನ್ ಹೇಳ್ತಿದ್ದೆ ನೀನು? ಇದರಿಂದ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ನನ್ ಕ್ಷಮಿಸ್ಬೇಡಿ. ಪದ್ಮ, ಇಂಥ ಕೆಲಸ ಮಾಡ್ತೆ. ಬಾರೋ ನನ್ನ ಚಿನ್ನ, ನೀ ಬಾರೋ ನನ್ನ
ತೈ ತಕದಿಮಿ ತಕತೈ 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 ಕುಣಿಯುತ್ತ ಬಾರೋ ನೀ ಕಂದ ಕಿಲ ಕಿಲ ನಗುತ್ತಾ ತಿನ್ನೋ ತುತ್ತೊಂದ ತಕತೈ ಕುಣಿಯುತ್ತ ಬಾರೋ ನೀ ಕಂದ ಕಿಲ ಕಿಲ ನಗುತ್ತಾ ತಿನ್ನೋ ತುತ್ತೊಂದ ನವಮಾಸಗಳು ನನ್ನೊಡಲಲ್ಲಿ ನಿನ್ನನ್ನಿಟ್ಟು ನವಮಾಸಗಳು ನನ್ನೊಡಲಲ್ಲಿ ನಿನ್ನನ್ನಿಟ್ಟು ನವಮಾಸಗಳು ನನ್ನೊಡಲಲ್ಲಿ ನಿನ್ನನ್ನಿಟ್ಟು ಎದೆ ಹಾಲುಣಿಸಿ ಜೋಗುಳ ಹಾಡಿ ಎದೆ ಹಾಲುಣಿಸಿ ಜೋಗುಳ ಹಾಡಿ ತಟ್ಟಿಲ ತೂಗಿ ಬೆಳೆಸಲ ಇಲ್ಲ ನಾ ಬಾರೋ ನನ್ನ ಚಿನ್ನ ನೀ ಬಾರೋ ನನ್ನ ರನ್ನ ಹಾಲು ಸಕ್ಕರೆ ಅನ್ನ ನಿನಗೆಂದೇ ತಂದೆ ನಾ ಬಾರೋ ನನ್ನ ಚಿನ್ನ ನೀ ಬಾರೋ ನನ್ನ ರನ್ನ ಲಾಲ 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 ರಾಜು ಏ ರಾಜು ಯಾವಾಗ ಬಂದ್ಯೋ? ಬಂದೆ. ಇದೇನು ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಬಾಗ್ಲ ತಟ್ಟಬಾರ್ದಾಗಿತ್ತಾ? ಓ ಯಾಕ ರಾಜು ಬಂದ್ಬಿಟ್ಟೆ? ನಿಮಗೆ ನಂಗೆ ನಿದ್ದೆನೂ ಬರ್ಲಿಲ್ಲ, ಊಟನೂ ಸರಿಯಿಲ್ಲ. ಊಟ ಮಾಡ್ಲಿಲ್ವಾ? ನೀನ್ ಮಾಡಿದ್ಯಾ? ನಾನ್ ಮಾಡ್ದೆ. ನಿದ್ದೆ ಮಾಡಿದ್ಯಾ? ಯಾಕೋ ನಿದ್ರೆನೆ ಬರ್ಲಿಲ್ಲ ಕಣ. ಸುಳ್ಳು ಹೇಳ್ತಿದ್ಯಾ? ನಾನ್ ರಾತ್ರಿ ಎಷ್ಟೊತ್ ಬಾಗ್ಲು ತಟ್ಟಿದ್ರು ನೀನ್ ತೆಗಿಲೇ ಇಲ್ಲ. ರಾಜು, ನೀನ್ ಇಲ್ದೆ ನಂಗೆ ನಿದ್ರೆನೆ ಬರ್ಲಿಲ್ಲ ಕಣ. ಅದಕ್ಕೆ ಆ ದನ ಇಟ್ಟಿದ್ನಲ್ಲ ಆ ಬಾಟ್ಲು, ಅದನ್ನ ಕುಡಿದ್ಬಿಟ್ಟೆ. ನೀನ್ ಬಾಗ್ಲು ತಟ್ಟಿದ್ದು ನನ್ಗೆ ಗೊತ್ತೇ ಆಗ್ಲಿಲ್ಲ ಕಣ. ಮಾಮ, ಅದು ವಿಷ ಅಂತಿದ್ದಿ, ಅದನ್ನ ಕುಡಿದ್ಬಿಟ್ಯಾ? ನೋಡು, ಇನ್ಮೇಲೆ ಅದನ್ನ ಕುಡಿಯಲ್ಲ ಅಂತ ಭಾಷೆ ಕೊಡು.
ಖಂಡಿತ ಕುಡಿಯಲ್ಲ ರಾಜು. ಮಾಮ ಇನ್ನೆಲ್ಲ ನನ್ನೆಲ್ಲೂ ಕಳಿಸ್ಬೇಡ ಮಾಮ. ನಿಮ್ಗೆ ನಂಗೆ ಊಟನೂ ಸರಲ್ಲ, ನಿದ್ದೆನೂ ಬರಲ್ಲ. ರಾಜು, ಇನ್ಮೇಲೆ ನೀನೆಲ್ಲೂ ಕಳ್ಸಲ್ಲ ಕಣ. ಮಾಮ ನಿದ್ದೆ ಬರ್ತಾ ಇದೆ ಮಾಮ. ಬಾ, ರಾಜು ಮರಿಗೆ ನಿದ್ದೆ ಮಾಡಿಸ್ತೀನಿ. ಏನೋದನ ಅಮ್ಮರು ಬಾತ್ಲಿ ಬಿಟ್ಬಿಟ್ನಾ? ರಮ್ಮಣ್ಣನ ಒಳಗಡೆ ಇಳಿಸ್ತಿರ್ಬೇಕಾದ್ರೆ ನೀನು ಶಂಕ ಹೊಡ್ಕೊಂಡ್ರು ಅವ್ರಿಗೆ ಕೇಳಿಸೋದಿಲ್ಲ. ಓಹೋ, ಏನೋದನ ಅಮ್ಮರು ಬಾತ್ಲಿಯಿಂದ ರಿಟೈರ್ ಆಗೋದ್ನಾ? ಏನಂದ್ರೆ ರಿಟೈರ್ ಆಗೋದ್ನಾ ಅಂದೆ. ಏನೂ ಆಗ್ಲಿಲ್ಲ, ಆದ್ರೂ ಇಂಟ್ರೆಸ್ಟ್ ಇಲ್ಲ. ಈ ವರ್ಷ ಆಲ್ ಇಂಡಿಯಾ ಲೆವೆಲ್ ಟೂರ್ನಮೆಂಟ್ ಕಣು ಭಾಗವಹಿಸಿ ಗೆದ್ರೆ ತುಂಬಾ ಫೇಮಸ್ ಆಗ್ಬೋದು. ಯಾವ ಇಂಡಿಯಾ ಲೆವೆಲ್ ಆದ್ರೂ ನಮ್ಮ ಅಮರ್ಗದು ಕಾಲ್ ಕಸಿದ ಸಮಾನ. ಹಾಗಾದ್ರೂ ಅಮರ್ನ ಈ ಟೂರ್ನಿಮೆಂಟ್ ನಲ್ಲಿ ಭಾಗವಹಿಸೋತರ ಮಾಡ್ಬೇಕಪ್ಪ. ಇಲ್ಲ ಅಂದ್ರೆ ಕೊಬ್ಬಿ ಮೆರಿತಿರೋ ಸುರೇಶನ್ನ ಯಾರು ಎದುರಿಸಲಿಲ್ಲಾಗುತ್ತೆ ಕಣು. ಒಂದು ನಿಮಿಷ. ತಾಯಿಯೇ ಮೊದಲ ಗುರು, ತಾಯಿ ನುಡಿಯೇ ವೇದ ವಾಕ್ಯ, ತಾಯಿಯೇ ನಮ್ಮ ದೇವರು. ನನಗೆ ತಾಯಿ ಇಲ್ಲ, ಮಾಮನೇ ನನ್ನ ದೇವರು. ಏನ್ ರಾಜು, ಇಷ್ಟೊಂದು ಕಷ್ಟಪಟ್ಟು ಓದ್ತಾ ಇದ್ದಿಲ್ಲ? ಯಾವಾಗ ಎಕ್ಸಾಮು? ಮಾಮ ಈ ಸತಿ ಕ್ಲಾಸ್ ನೀನೇ ಫಸ್ಟ್ ಬರ್ಬೇಕು. ಬರ್ತೀನಿ ಮಾಮ. ಗುಡ್, ಓದ್ಕೋ ಚೆನ್ನಾಗಿ. ಯೋ ಕರ್ಮ, ಬೆಂಕಿ ಹಾಕಿ ಸುಟ್ರು ಪ್ರಯೋಜನ ಇಲ್ಲ. ಈ ಆಳ ಜನ್ಮಕ್ಕೆ ಮ್ಯಾಚ್ಗೆ ಅನ್ನೋದೇ ಇಲ್ಲ. ಮನೆ ಒಳಗೆ ಬರ್ಕೊಡ್ತು ಅಂತ ಹೇಳಿದ್ನಲ್ಲ, ಯಾಕೋ ಬಂದೆ? ಹೋಗಿ ಚೆನ್ನಾಗಿ ಹೋಗಿ ಬಂದ್ಬಿಟ್ನಲ್ಲ. ಬಂದಾಯ್ತಲ್ಲ, ಹೊರಡು. ಹೋಗ್ತೀನಿ. ಹೋಗೋಕ್ ಮೊದಲು ಒಂದು ಮುಖ್ಯವಾದ ವಿಷಯ ನಿನಗೆ ಹೇಳ್ಬಿಟ್ಟೆ ಹೋಗ್ತೀನಿ. ಅದೇನು ಅಂತ ಬೇಗ ಬೊಗಳಿ ತೊಲಗು. ಅದೇನು ಅಂದ್ರೆ, ಈ ಸಲ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಬಾಕ್ಸಿಂಗ್ ಟೂರ್ನಮೆಂಟ್ ನಡೆಯುತ್ತೆ. ಅದರಲ್ಲಿ ನಿನ್ ಟೋಪಿ ಗೆದ್ರೆ ಒಳ್ಳೇದು. ನಿನ್ ಬಾಕ್ಸಿಂಗ್ ಬೇಡ, ನಿನ್ ಟ್ರೋಫಿನೂ ಬೇಡ. ಏನ್ ಬೇಡ ಅಂದ್ರೆ ಸುರೇಶ್ ಗೆಲ್ತಾನೆ, ಅವನೇ ಚಾಂಪಿಯನ್ ಆಗ್ತಾನೆ. ಮಾಮ ನೀನ್ ಚಾಂಪಿಯನ್ ಆಗ್ಬೇಕು ಮಾಮ, ನೀನೇ ಟ್ರೋಫಿ ತಗೊಳ್ಬೇಕು ಮಾಮ. ಬೇಡ ರಾಜು, ನನಗೆ ಬಾಕ್ಸಿಂಗ್ ಅಂದ್ರೆ ತುಂಬಾ ಬೇಜಾರು. ನೀನ್ ಬೇಜಾರು ಪಟ್ಕೊಂಡ್ರೆ ನಿಮ್ ಗುರುಗಳ ಆತ್ಮಕ್ ಶಾಂತಿ ಸಿಗಲ್ಲ. ಅದಕ್ಕೋಸ್ಕರ ನಾನು ನೀನ್ ಟ್ರೋಫಿ ಗೆಲ್ಲೇಬೇಕು. ಹೌದು ಮಾಮ, ನಿನ್ಗೆ ಟ್ರೋಫಿ ತಗೊಂಡ್ರೆ ಜನ ನಿಂಗೆ ಹಾರ ಹಾಕ್ತಾರೆ, ಚಪ್ಪಾಳೆ ತೆಗ್ತಾರೆ. ಅದನ್ನ ನೋಡ್ಬೇಕು ಮಾಮ. ಪ್ರಾಕ್ಟೀಸ್ ಇಲ್ವಲ್ಲೋ? ಪ್ರಾಕ್ಟೀಸ್ ಮಾಡೋದೇ ಆಯ್ತಾ? ಇನ್ನು ಬೇಕಾದಷ್ಟು ದಿವಸ ಟೈಮ್ ಇದೆ. ಟೈಮ್ ಏನಿದ್ರು ನಂಗೆ ಬೇಡ ಅಂತ ಹೇಳ್ತಿಲ್ಲ. ಮಾಮ ನೀನ್ ಚಾಂಪಿಯನ್ ಆಗಿ ಟ್ರೋಫಿ ತಗೊಂಡ್ಬಂದ್ರೆ ಅದನ್ನ ಎತ್ಕೊಂಡು ಆಡ್ಬೇಕು ಅಂತ ನಂಗೆ ಆಸೆ ಮಾಮ. ಮಾಮ ನನ್ನ ಮೇಲೆ ಆಣೆ ಇಟ್ಟು ಭಾಷೆ ಕೊಡು ಮಾಮ. ಅಷ್ಟೊಂದು ಆಸೆನಾ? ಹೌದು ಮಾಮ. ನೀನ್ ಆಸೆನ ಪೂರೈಸ್ತೀನಪ್ಪ. ಹಲೋ ಅಮರ್, ಪ್ರಾಕ್ಟೀಸ್ ಜೋರಾಗಿದೆಯಲ್ಲ?
ನೀನ್ ಸೋಲ್ಸೋದಕ್ಕೆ ನಮ್ಮ ಮಾಮ ಪ್ರಾಕ್ಟೀಸ್ ಮಾಡ್ತಾ ಇರೋರು. ನಿಮ್ ಮಾವನ್ ಬಾಯಲ್ಲಿ ಮೂಗಲ್ಲಿ ರಕ್ತ ಬರ ಚಚ್ಬಿಡ್ತೀನಿ. ಮೊದ್ಲು ನಿಮ್ ಕೈ ಕಾಲ್ ನೆಟ್ಗಿಟ್ಕೋ. ಯಾರ್ ಕೈ ಕಾಲ್ ಮುರಿಯುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಚಾಲೆಂಜಾ? ಚಾಲೆಂಜ್. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ತಾರ? ಮಾತಾಡ್ದೇವೆ ಉಚ್ಚನಗಳು ಬೌ ಅಂತ ಬೊಗಳುತ್ತೆ ಮಾಮ. ಸರಿ ಬಾಬಾ. ಕೈ ಕಾಲ್ ನೆಟ್ಟಗಿದ್ರೆ ತಾನೇ ಇವನು ಫೈಟ್ ಮಾಡೋದು. ಬಾಕ್ಸಿಂಗಿಗೆ ಟ್ರೈನಿಂಗ? ಹೌದು, ನಮ್ಮ ಮಾಮನೇ ಚಾಂಪಿಯನ್ ಆಗೋದು. ಕೈ ಕಾಲ್ ನೆಟ್ಟಿಗಿದ್ರೆ ತಾನೇ ಚಾಂಪಿಯನ್ ಆಗೋದು. ಯಾಕೋ ತಲೆಯೆಲ್ಲ ಹಾಕ್ತೀಯಾ? ಚೋಟುದ್ದ ಇದೆಯಾ? ಎಷ್ಟೋ ನಿಮಗೆ ಕೊಬ್ಬು? Good partner, keep it up. Thank you, partner. Come on. ಯಾಕೆ ಲಕ್ಷ್ಮಿ ಬರ್ತಾ ಬರ್ತಾ ಅರ್ಧನ್ ಆಗ್ತಾ ಇದೆಯಾ? ಯಾಕೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನನಗ್ ಗೊತ್ತಾಯ್ತು, ಕಾರಣನು ಕಂಡಿಡಿದ್ಬಿಟ್ಟೆ. ಏನು? ರಾಜು ಮನೆ ಬಿಟ್ಟು ಹೋದ, ನೀನ್ ಅವನ್ ಗುಂಗಿನಲ್ಲೇ ಇದೆಯಾ, ಅದಕ್ಕೆ ಅಬ್ಸೆಂಟ್ ಮೈಂಡೆಡ್ನೆಸ್. ರೀ, ನನಗೊಂದ್ಸಲ ರಾಜು ನೋಡ್ಬೇಕು ಅನ್ಸತ್ರಿ. ಲಕ್ಷ್ಮಿ, ನೀನೇನು ಅವ್ನ್ ಹೆತ್ತ ತಾಯಿಲ್ಲ, ಅವನ್ಗೆ ಇಲ್ಲಿರಕ್ ಇಷ್ಟ ಇಲ್ಲದ್ಮೇಲೆ ನೀನ್ ಅವನ ಬಗ್ಗೆ ಚಿಂತೆ ಮಾಡ್ತಾ ಕೊರಗ್ತಾ ಇರೋದು ಒಳ್ಳೇದಲ್ಲ. ನಾನು ಅವನಿಗೆ ಜನ್ಮ ಕೊಡದೆ ಹೋದ್ರು ಅವನ ಮೇಲೆ ನನಗಿರೋ ಪ್ರೀತಿ, ಹೆತ್ತ ತಾಯಿಗಿರೋ ಪ್ರೀತಿ ನನಗೆಲ್ಲಾ ವಿಷಯನೂ ಗೊತ್ತು ಲಕ್ಷ್ಮಿ. ಎಲ್ಲ ವಿಷಯನೂ ಗೊತ್ತಾ? ನಾನೊಬ್ಬ ಡಾಕ್ಟ್ರು, ಮನುಷ್ಯನ ಸೈಕಾಲಜಿ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ರಾಜು ನೋಡಿದ ತಕ್ಷಣ ನಿನಗ್ ಪ್ರೀತಿ ವಾತ್ಸಲ್ಯ ಎಲ್ಲ ಉಕ್ಕಿ ಬರುತ್ತೆ. ಅವನಿಗೆ ಇಲ್ಲಿಲ್ಲ, ನಿನಗ್ ಮನಸ್ಸಮಾಧಾನ ಇಲ್ಲ.
ರೈಟ್? ನೋಡು, ರಾಜು ಸ್ಕೂಲ್ ಬಿಡ ಹೊತ್ತಾಯ್ತು, ನಾವ್ ಅಲ್ಲೇ ಹೋಗಿ ನೋಡ್ಕೊಂಬರೋಣ. ನಡಿ. ನಮ್ಮ ಅಪ್ಪನೇ ಕಣ ಗೆಲ್ಲದು, ನಮ್ಮ ಮಾಮ ಕಣ ಗೆಲ್ಲದು. ನಮ್ಮ ಅಪ್ಪನೇ ಕಣ ಗೆಲ್ಲದು, ನಮ್ಮ ಮಾಮ ಕಣ ಗೆಲ್ಲದು. ನಿಮ್ಮ ಮಾಮ ಸೋಲ್ತಾರೆ ಕಣ. ಏನಂದೆ? ಯಾವ ತರ ನೋಡಿತಾ ಇದ್ಯಾ? ಇನ್ನೊಂದ್ಸಲ ಈಗ ಮಾಡಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತೇನೆ. ಡಿಸ್ಮಿಸ್ ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಮ ಮಾಮನ ಮಗ ಯಾರು ಬೈಕೋದು. ಏನಂದೆ? ಸರ್ ಯಾಕೆ ಸರ್ ನೋಡಿತಿದ್ದೀರಾ? ನೋಡಿ ಸರ್, ಬರೀ ಗಲಾಟೆ, ಶುದ್ಧ ತಳಗಟ್ಟೆ, ನಾಟಿ ಫೆಲೋ. ರಾಜು, ಹಾಗೆಲ್ಲ ಮಾಡ್ಬಾರ್ದಪ್ಪ. ನಮ್ಮ ಮಾಮ ಸೋಲ್ತಾನೆ ಅಂತಾನೆ ಮತ್ತೆ ಹೇಳಿದ್ರೆ ಹೇಳ್ಕೊತಾರೆ, ನೀನೇ ಕೋಪ ಮಾಡ್ಕೋಬೇಕು. ನನ್ ಕಡೆಯಾಗಲ್ಲ. ಹೋಗ್ಲಿ ಬಿಡು, ಬಾ ಮನೆಗೆ ಹೋಗೋಣ. ನಾನ್ ನಿಮ್ಮ ಮನೆಗೆ ಬರಲ್ಲ. ನಮ್ಮನೆಗೆಲ್ಲ ಕಣೋ, ನಿಮ್ಮ ಮಾವನ ಮನೆಗೆ ಹೋಗೋಣ. ಬಾರಲ್ಲ ತುಂಟ, ಎಷ್ಟೊಂದು ಗಲಾಟೆ ಮಾಡ್ತೀಯ. ರಾಜು, ನೀನ್ ಮಾಡಿದ ತಪ್ಪು ಅಂತ ಒಪ್ಕೋ. ನಾನು ಒಪ್ಕೊಳ್ಳಲ್ಲ. ನೀನೇ ಗೆದ್ದು ಚಾಂಪಿಯನ್ ಆಗೋದು. ನೀನ್ ಹೀಗೆ ಆಡ್ತೀಯ, ನಾ ಬಾಕ್ಸಿಂಗ್ ಬಿಟ್ಬಿಡ್ತೀನಿ. ಬಾಕ್ಸಿಂಗ್ ಅಲ್ಲಿ ಚಾಂಪಿಯನ್ ಆಗ್ತೀನಿ ಅಂತ ನನ್ನ ಮೇಲೆ ಆನೆ ಕೇಳಿದ್ಯಾ ಗೊತ್ತಾ? ರಾಜು, ನೀನ್ ಬರ್ತಾ ಬರ್ತಾ ತುಂಬಾ ಕೆಟ್ಟೋದೆ ಕಣೋ. ಹೋಗು, ನಿನ್ ಜೊತೆ ನಾನು ಮಾತಾಡೋದೇ ಇಲ್ಲ. ಹೋಗು, ನೀನ್ ಮಾತಾಡ್ದೇ ನಾನು ಅಳ್ತೀನಿ. ಅವಾಗ ನೀನು ಅಲ್ಬೇರ ರಾಜು ಅಂತ ತಪ್ಕೊಂಡು ಮುಚ್ಕೊಡ್ತೀಯ. ಅಮರ್, ನೀನ್ ಬಾಕ್ಸಿಂಗ್ ನಲ್ಲಿ ಚಾಂಪಿಯನ್ ಇರ್ಬಹುದು, ಆದ್ರೆ ರಾಜುನ್ ಮಾತ್ರ ಮಾತ್ನಲ್ಲಿ ಸೋಲ್ಸೋದು ಬಹಳ ಕಷ್ಟ. ನೋಡಿದ್ರ ಡಾಕ್ಟ್ರೆ, ನಮ್ಮ ಮಾಮ ಚಾಂಪಿಯನ್ ಟ್ರೋಫಿ ಗೆದ್ಕೊಂಡ್ಬರ್ತಾನೆ, ಅದು ನೀ ಬಾಕ್ಸ್ ಅಲ್ಲಿ ಇರ್ತೀನಿ ಅಂತ ಹೊಸ್ತಾಗಿ ಗ್ಲಾಸ್ ಬಾಕ್ಸ್ ರೆಡಿ ಮಾಡಿಸಿದಾನೆ. ರಾಜು ಹತ್ರ ಇದನ್ನ ಮಾಡ್ಸಕ್ ಎಲ್ಲ ಇತ್ತು ಹಣ? ನಾನೇ ಕೊಟ್ಟೆ ಕಣಯ್ಯ, ರಾಜು ತಗೊಂಡ. ಓ, ನೀನ್ ಕೊಟ್ಯಾ? ನಿನ್ನ ಹತ್ರ ಎಲ್ಲಿ ಹಣ? ಅದ್ ಯಾಕೆ ಕೇಳ್ತೀಯ? ನನ್ನ ಕಾರಣ ಆಸೆಯಿಂದ ಕೇಳ. 10 ದಿವಸ ನಮ್ಮನ್ನ ರಜಾ ಆಗ್ತೇವೆ ನೋಡು, ಹಣ ಕೂಡ್ಸಿಟ್ವಿ, ತಗೊಂಡ್ರಿ. ಅಣ್ಣ, ರಾಜು ಆಸೆ ತೀರ್ಸೋಕಾದ್ರೂ ನೀನ್ ಗೆಲ್ಲೇಬೇಕು. ರಾಜುಗೋಸ್ಕರ, ನಿನಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ಮಾಮ, ಟೋಫಿ ತರ್ತೀಯ ತಾನೇ? ತರ್ದಿದ್ರೆ ನೀ ಬಿಡ್ತೀಯಾ? ಅಮರ್, ನಾವೇನ್ ಬರ್ತೀವಿ. ಲಕ್ಷ್ಮಿ, ಹೋಗೋಣವಾ? ರಾಜಮರಿ, ನನಗೊಂದು ಮುತ್ತು ಕೊಡಪ್ಪ. ನಾನು ನಮ್ಮ ಮಾಮನ್ ಬಿಟ್ಟು ಯಾರಿಗೂ ಕೊಡಲ್ಲ. ಹಾಗೆಲ್ಲ ಅನ್ಬಾರ್ದು ರಾಜು, ಪ್ರೀತಿಯಿಂದ ಕೇಳಿದಿನ ಕೊಡಲ್ಲ ಅನ್ಬಾರ್ದು. ನೀ ಗುಡ್ ಬಾಯೋ ಬ್ಯಾಡ್ ಬಾಯೋ? ರಾಜಮರಿ, ನಮ್ಮ ಮನೆಗೆ ಬರ್ತೀಯಪ್ಪ? ಲಕ್ಷ್ಮಿ, ನೀನ್ ರಾಜುನ ಎಷ್ಟೇ ಪ್ರೀತಿಯಿಂದ ಅಕ್ರೆಯಿಂದ ಕರೆದ್ರು ಅವನು ಮಾಮನ್ ಮಾತ್ರ ಬಿಟ್ಟು ಬರಲ್ಲ, ಅಲ್ವೇ ಅಮರ್? ಹೌದು ಹೌದು. ಇಲ್ಲ ಇಲ್ಲ, ರಾಜು ಲಕ್ಷ್ಮಿ ಹತ್ರ ಇದ್ರೆ ಅವಳು ಸಂತೋಷವಾಗಿರ್ತಾಳೆ ಅಂದ್ರೆ ಕರ್ಕೊಂಡು ಹೋಗಿ. ರಾಜು ಇಲ್ಲೇ ಸಂತೋಷವಾಗಿದ್ದಾನೆ, ಅವನ್ನ ಬಲವಂತವಾಗಿ ನಮ್ಮ ಮನೆ ಕರ್ಕೊಂಡು ಹೋಗಿ ಅವನ ಸಂತೋಷಕ್ಕೆ ನಾವೇ ಕಡ್ಡಿ ಆಗ್ಬೇಕು. ಅಣ್ಣ, ನಿನ್ ತಂಗಿ ಮೇಲೆ ತೋರಿಸ್ತಿದ್ ಪ್ರೀತಿನ ಅವಳ ಮಗನ ಮೇಲೂ ತೋರಿಸ್ತಿದ್ದೀಯಾ? ಇದರಿಂದ ನಿನ್ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇದೆ. ರಾಜು ನಿನ್ನ ಹತ್ರನೇ ಇರ್ಲಿ ಅಣ್ಣ, ನಿನ್ನ ಹತ್ರನೇ ಇರ್ಲಿ. ಬನ್ನಿ ಹೋಗೋಣ. ಸರಿ ಅಮರ್, ಬರ್ತೀವಿ. ಮಾಮ, ನಾನ್ ಗುಡ್ ಬಾಯೋ ಬ್ಯಾಡ್ ಬಾಯೋ? ನೀನು ವೆರಿ ಗುಡ್ ಬಾಯ್. ಸುರೇಶ್, 3 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಕೂಡ ಮಜಾ ಮಾಡ್ತಿದ್ಯಾ. ಅಲ್ಲಿ ಅಮರ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾನೆ. ಮಾಡ್ಲಿ ಬಿಡು, ಪ್ರಾಕ್ಟೀಸ್ ಮಾಡಿದ ಮಾತ್ರಕ್ಕೆ ಗೆಲ್ಲೋಕ್ ಸಾಧ್ಯನಾ? ಗೆಲ್ಲೋದು ನಾನೇ. ನೀನ್ ಗೆಲ್ತೀಯ? ಯಾರನ್ನ ಹ್ಯಾಕ್ ಗೆಲ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ನೀನೇ ನೋಡ್ತಾ ಇರು, ಗೆದ್ದು ತೋರಿಸ್ತೀನಿ. ಇವತ್ ಫೈಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಂಟಿ? ಇವತ್ ನಮ್ಮ ಮಾಮ ಕಪ್ ಗೆದ್ದೇ ಗೆಲ್ತಾರೆ. ನಿಮ್ ಮಾವ ಖಂಡಿತ ಗೆಲ್ತಾರೆ. ರಾಜು, ನಿಮ್ ಮಾಮ ಅಮರ್ ಕರೀತಿದ್ದಾರೆ. ಹೌದಾ?
ಮಾಡಿ ಅವರು ರಾಜು ನಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ಹೌದು, ನಮ್ಗೆ ಹೊಡೆದ್ಬಿಟ್ಟು ರಾಜು ಕಾರ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಅಮರ್, ನಿನ್ ರಾಜು ನಿನಗ್ ಬೇಕಾದ್ರೆ ಇವತ್ತಿನ ಬಾಕ್ಸಿಂಗ್ ನಲ್ಲಿ ನೀನ್ ಸೋಲ್ಬೇಕು. ನೋ, ಇಂಪಾಸಿಬಲ್. ಇಟ್ ಹ್ಯಾಸ್ ಟು ಬಿ ಪಾಸಿಬಲ್. ಇಲ್ಲ, ನಿನ್ ರಾಜು ನಿನಗ್ ಸಿಕ್ಕೋಲ್ಲ. ರಾಜು ಬೇಕಾಗಿಲ್ಲ. ಇಲ್ಲಿ ನನಗ್ ಒಂದ್ ಹೊಡೆತ ಬಿದ್ರೆ ಅಲ್ಲಿ ನಿನ್ ರಾಜುಗೆ 10 ಹೊಡೆತ ಬೀಳುತ್ತೆ. ಆಲ್ ರೈಟ್, ನಾ ರಿಂಗು ಬರಲ್ಲ, ನಿನ್ ಜೊತೆ ಫೈಟು ಮಾಡೋದಿಲ್ಲ. ನೀನೇ ಚಾಂಪಿಯನ್ ಸುರೇಶ್. ಸುರೇಶ್, ನನ್ ರಾಜನ್ ಮಾತ್ರ ನನ್ ಕೊಟ್ಬಿಡು. ನೋ, ನೀನ್ ರಿಂಗಿಗೆ ಬರ್ಬೇಕು, ಫೈಟ್ ಮಾಡ್ಬೇಕು. ಆದ್ರೆ ನಾನ್ ಮಾತ್ರ ಸೋಲಬಾರ್ದು. ನಾನ್ ಎಷ್ಟೇ ಏಟ್ ಕೊಟ್ರು ನೀನ್ ಮಾತ್ರ ಕೈ ಎತ್ತಬಾರ್ದು. ಅಂಡರ್ಸ್ಟ್ಯಾಂಡ್? ರೈಟ್. ಸುರೇಶ್, ನಿನಗೆ ನನ್ನ ಮೇಲೆ ಜಿದ್ದಿರ್ಬೋದು, ಪಾಪ ಆ ಮಗು ಏನ್ ಮಾಡಿತ್ತು? ಆ ಮಗುನ ಮಾತ್ರ ಬಿಟ್ಬಿಡು ಸುರೇಶ್. ಬಿಡಲ್ಲ. ಇಲ್ಲಿ ಫೈಟ್ ನಲ್ಲಿ ನೀನ್ ಸೋಲ್ಬೇಕು, ಆಗಲೇ ರಾಜನ್ ಬಿಡೋದು. ಅಪ್ಪಿ ತಪ್ಪಿ ನಾನಿಲ್ಲಿ ಕೆಳಗ್ ಬಿದ್ರೆ ಅಲ್ಲಿ ನಿನ್ ರಾಜುನ್ ತಲೆ ಕೆಳಗ್ ಬೀಳುತ್ತೆ. ರಿಮೆಂಬರ್. ಡಾಕ್ಟ್ರೇ, ಡಾಕ್ಟ್ರೇ, ರಾಜು ಅಮರ್ ಇಬ್ಬರು ಪ್ರಾಣಕ್ಕೆ ಅಪಾಯ ಬಂದಿದೆ. ಯಾಕೆ, ಏನಾಯ್ತು? ಏನಾಗಿದೆ ಇಬ್ಬರಿಗೂ? ರಾಜುನ ಸುರೇಶ್ ಕಡೆ ಕಿಡ್ನಾಪ್ ಮಾಡಿ ಕಾರಣ ಹಾಕೊಂಡು ಹೊಟ್ಟೋದ್ರು. ನೋಡ, ರಾಜು, ರಾಜು ಎಲ್ಲಿ? ರಾಜು, ಆಂಟಿ, ಚಿನ್ನ.
One, two, three, four, five. ರಾಜು, ನಿನ್ನ ಆಸೆ ಪೂರೈಸಿದೆ. ಸಂತೋಷ ತಾನೆ? ಶಂಕರ್, ರಾಜು ತಂದೆ ತಾಯಿ ಇಲ್ದಿರೋ ತಬ್ಲಿ. ಇಲ್ಲ ಅಮ್ಮ, ರಾಜು ತಬ್ಲಿ ಅಲ್ಲ, ಅವನು ನಿನ್ ತಂಗಿ ಮಗ. ಲಕ್ಷ್ಮಿನೇ ನಿನ್ ತಂಗಿ ಇಲ್ಲ. ಶಂಕರ್, ನನಗೆಲ್ಲ ಗೊತ್ತು ಅಮರ್. ಉಮಾಗ್ ಬುದ್ಧಿ ಸರಿ ಇಲ್ಲಿದ್ದಾಗ ಅವಳು ಗೊತ್ತಿಲ್ಲದ ಹಾಗೆ ತಪ್ಪು ನಡೆದೋಯ್ತು. ಅದಕ್ಕೆ ಅವಳು ಹೊಣೆ ಅಲ್ಲ. ಲಕ್ಷ್ಮಿ ನಾನು ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ಹೆಂಡತಿ. ಅವಳು ಹುಟ್ಟಿದ ಮಗು ನನ್ನ ಮಗುನೇ ಅಲ್ವೇ ಅಮರ್? ಶಂಕರ್, ಶಂಕರ್, ಉಮಾ, ಉಮಾ, ಪದ್ಮ, ಪದ್ಮ, ಕೊನೆಗೂ ನನ್ನ ಜೊತೆಲೆ ಬಂದ್ಬಿಟ್ಟಿಯಲ್ಲ.